ನಾವು ಸಾಲೋಮೋನನ ಬಗ್ಗೆ ನೋಡ್ತೀವಿ, ಅವನ ಪ್ರಾರ್ಥನೆ ಬಗ್ಗೆ ನೋಡ್ತೀವಿ. ಯಾವ ರೀತಿ ಸಾಲೋಮೋನನು ಒಂದು ಸರಿಯಾದ ಪ್ರಾರ್ಥನೆಯನ್ನ ಮಾಡಿ ದೇವರಿಂದ ಉತ್ತರವನ್ನು ಪಡ್ಕೊಂಡೆಂಬುದಾಗಿ. ಸೊ ಆ ಉತ್ತರ ಪಡ್ಕೊಂಡ್ಮೇಲೆ ಇವತ್ತು ನಾವು ನೋಡ್ತಾ ಇರೋದು ಸಾಲೋಮೋನನಿಗೆ ದೇವರು ಜ್ಞಾನವನ್ನು ಕೊಟ್ಟ, ಅವನಿಗೆ ಬೇಡ್ಕೊಂಡಿದ್ದ ಜ್ಞಾನ, ದೇವರ ಜ್ಞಾನವನ್ನು ಕೊಟ್ಟ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಅವನಂತ ಜ್ಞಾನಿ ಕೊಡ್ತಿರೋದು ಯಾರು? ದೇವರಲ್ಲ. ದೇವರು ಕೊಟ್ಟ ತುಂಬಾ ವಿಶೇಷವಾಗಿರುತ್ತೆ. ಸೊ ಹಾಗಾಗಿ ಸಾಲೋಮೋನನಂತ ಜ್ಞಾನಿ ಮುಂಚೆ ಇರಲಿಲ್ಲ, ನಂತರನೂ ಇರಲಿಲ್ಲ ಅಂತ. ಮತ್ತು ಅದ್ರ ಜೊತೆಗೆ ಅವನು ಬೇಕಾಗಿರುವಂತಹ ಎಲ್ಲ ಶಾರೀರಿಕ ಆಶೀರ್ವಾದಗಳನ್ನು ಕೂಡ ಅನುಗ್ರಹಿಸ್ತಿರಬಹುದಾಗಿ ನೋಡಬೇಕು. ಸೊ ಇವತ್ತು ನಾವು ಸಾಲೋಮೋನನ ಒಂದು ದೇವಾಲಯ ಪ್ರತಿಷ್ಠೆ ಬಗ್ಗೆ ನೋಡೋಣ. ಅವನು 7 ವರ್ಷಗಳು ಸತತವಾಗಿ 7 ವರ್ಷಗಳು ಶ್ರಮ ವಹಿಸಿ ಸಾವಿರಾರು ಜನರನ್ನು ಸೇರಿಸಿಕೊಂಡು ಅವನೊಂದು ಅದ್ಭುತವಾದಂತಹ ದೇವರ ಆಲಯವನ್ನ ಯೆರೂಸಲೇಮಲ್ಲಿ ಕಟ್ಟೋದನ್ನು ನಾವು ನೋಡ್ತಾ ಇದ್ದೇವೆ. ಈಗ ನಾನು ಹೇಳುವಂಥ ವಾಕ್ಯಗಳು ಅರ್ಥ ಆಗಬೇಕು ಅಂದರೆ ಒಬ್ಬ ಬೋಧಕ ಯಾವ ಒಂದು ರೀತಿಯಲ್ಲಿ ಬೋಧಿಸ್ತಾ ಇದ್ದಾನೆ ಅಂತ ಹೇಳಿ ನಾವು ಅವ್ರ ಕಡೆಯಿಂದ ಯೋಚನೆ ಮಾಡಲಿಲ್ಲ ಅಂತ ಹೇಳಿದ್ರೆ ವಾಕ್ಯ ಅರ್ಥ ಆಗೋದಿಲ್ಲ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಕೆಲವರು ವಾಕ್ಯವನ್ನ ಕೇಳುವಾಗ ಅಥವಾ ಅವರೊಂದು ನಂಬಿಕೆಯನ್ನು ನಾವು ನೋಡುವಾಗ, ಅವರ ನಂಬಿಕೆ ಅಥವಾ ಅವರು ಇಟ್ಕೊಂಡಂಥ ವಾಕ್ಯಗಳನ್ನು ಪರೀಕ್ಷಿಸುವಾಗ ತುಂಬಾ ವ್ಯತ್ಯಾಸ ಇರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಜಸ್ಟ್ ಒಂದು ಉದಾಹರಣೆ ಹೇಳ್ತೀನಿ. ಈಗ ನಾನು ಹೊಸ ಒಡಂಬಡಿಕೆ ಬಗ್ಗೆ ಮಾತನಾಡ್ತಾ ಇದ್ರೆ, ಕೆಲವರು ಹಳೆ ಒಡಂಬಡಿಕೆ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಾನು ಸುವಾರ್ತೆ ಬಗ್ಗೆ ಮಾತನಾಡ್ತಾ ಇದ್ರೆ, ಅವರು ಧರ್ಮದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಾನು ನಂಬಿಕೆ ಬಗ್ಗೆ ಮಾತನಾಡ್ತಾ ಇದ್ರೆ, ಅವರು ಕ್ರಿಯೆಗಳ ಬಗ್ಗೆ ಮಾತಾಡ್ತಾರೆ. ನಾನು ಅದು ರಕ್ಷಣೆ ಅನ್ನೋದು ನಮ್ಮ ನಂಬಿಕೆಯಿಂದ, ಕ್ರಿಸ್ತನಲ್ಲಿರೋ ನಂಬಿಕೆಯಿಂದ ಅಂತ ಹೇಳಿದ್ರೆ, ಇನ್ನು ಕೆಲವರು ಇಲ್ಲ ಅದು ಕ್ರಿಯೆಗಳಿಂದ ಅನ್ನುವಂಥದ್ದನ್ನ ಹೇಳ್ತಾರೆ. ಸೊ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅತ್ಯಂತ ಪ್ರಾಮುಖ್ಯವಾದನ್ನು ನಾವು ಇಟ್ಕೋಬೇಕು ಅಂತ ಹೇಳ್ಬಿಟ್ಟು, ಹಳೆ ಒಡಂಬಡಿಕೆಯಲ್ಲಿ ಇರುವ ಪ್ರತಿಯೊಂದನ್ನು ಕೂಡ ಕ್ರಿಸ್ತನು ಅದನ್ನು ನೆರವೇರಿಸಿದ್ದಾನೆ. ಆ ಒಂದು ಅರ್ಥದಲ್ಲಿ ನಾವು ಬೈಬಲ್ ಅನ್ನು ನೋಡಲಿಲ್ಲ ಅಂತ ಹೇಳಿದ್ರೆ ನಮಗೆ ಅದು ಅರ್ಥ ಆಗೋದಿಲ್ಲ. ಯಾಕಂದ್ರೆ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಸಾಲೋಮೋನನು ಕೂಡ ಒಂದು ಆಲಯವನ್ನು ಕಟ್ತಾ ಇದ್ದಾರೆ. ಸೊ ಆ ಆಲಯದ ವಿಶೇಷತೆ ನಾವು ಅರ್ಥ ಮಾಡ್ಕೋಬೇಕು. ದೇವರ ಆಲಯವನ್ನ ಕಟ್ತಾ ಇದ್ದಾರಲ್ಲ, ಸೊ ಆಲಯದ ವಿಶೇಷತೆ ಏನಕ್ಕಾಗಿ ಆಲಯ ಬೇಕಾಗಿತ್ತು ಎಂಬುದಾಗಿ ನಾವು ನೋಡೋಣ. ತನಕ ನಾವು ನೋಡಿದ್ವಿ. ಇದರಲ್ಲಿ ಫಸ್ಟ್ ಆಲಯ ಅಂದ್ರೆ ಏನು, ದೇವರು ಒಂದು ಆಲಯನ ಕಟ್ಟಕ್ಕೆ ಹೇಳ್ತಿದ್ದಾರೆ ಅಂದ್ರೆ ಆಲಯ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ದೇವರ ಆಲಯ ಕಟ್ಟಕ್ಕೆ ಹೇಳೋದು ಸರಿ, ಆದ್ರೆ ಅದರ ಉದ್ದೇಶ ಏನು, ಆಲಯದ ಅವಶ್ಯಕತೆ ಆದರೂ ಏನು ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಇದಕ್ಕೆ ಮೊದಲು ಪರಿಚಯದಲ್ಲಿ ನಾವು ನೋಡ್ತೀವಿ, ಕೆಲವು ವಿಧವಾದಂತಹ ಆಲಯಗಳು, ವಿಶೇಷವಾಗಿ ಒಂದು 4 ರೀತಿಯಾದಂತಹ ಆಲಯಗಳನ್ನು ನಾವು ಬೈಬಲ್ ಪ್ರಕಾರ ಅರ್ಥ ಮಾಡ್ಕೊಳ್ತೇವೆ. ಮೊದಲನೇದು ನಾವು ನೋಡುವಾಗ, ನೀನು ಇಲ್ಲಿ ಕೂತಿರುವಂತ ನೀನು ನಾನು ದೇವರ ಆಲಯವಾಗಿದ್ದೀವಿ ಎಂಬುದಾಗಿ ನಾವು ನೋಡ್ತೀವಿ. 1 ಕೊರಿಂಥದಲ್ಲಿ 3:16 ನಾವು ನೋಡ್ತೀವಿ, ನೀವು ದೇವರ ಆಲಯಗಳಾಗಿದ್ದೀರಿ. ಹಲ್ಲೆಲೂಯ. ನಿನ್ನ ದೇಹ, ನನ್ನ ದೇಹ ದೇವರ ಆಲಯವಾಗಿದೆ, ದೇವರ ಆತ್ಮನು ವಾಸಿಸುವಂತಹ ಆಲಯವಾಗಿದೆ ಎಂಬುದಾಗಿ ನೋಡ್ತೀವಿ. ಎರಡನೇದಾಗಿ, ನಿನ್ನ ನನ್ನ ಕುಟುಂಬ ದೇವರ ಆಲಯವಾಗಿದೆ ಎಂಬುದಾಗಿ ನೋಡ್ತೀವಿ. ಯೆಹೋಶುವ 24:15 ಅವ್ನು ಹೇಳ್ತಾನೆ, ನೀವು ಯಾರನ್ನಾದ್ರೂ ಪೂಜೆ ಮಾಡ್ಕೊಳ್ಳಿ, ಆಯ್ಕೆ ನಿಮ್ಮ ಮುಂದೆ ಇದೆ. ನೀವು ದೇವರನ್ನ ಆರಾಧನೆ ಮಾಡ್ತಿದ್ದೀರಾ
ಆಯ್ಕೆ ನಿಮ್ಮ ಹತ್ರ ಇದೆ. ಆದ್ರೆ ನಾನು ನನ್ನ ಕುಟುಂಬ ಯೆಹೋವನನ್ನು ಸೇವಿಸ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಸೊ ನಮ್ಮ ಕುಟುಂಬ ದೇವರಲ್ಲಿರೋದು, ನಮ್ಮ ಕುಟುಂಬ ದೇವರು ವಾಸ ಮಾಡುವಂತ ಸ್ಥಳವಾಗಿರೋದು ತುಂಬಾ ಮುಖ್ಯವಾಗಿದೆ ಎಂಬುದಾಗಿ ನೋಡಿ. ನಾಲ್ಕನೇದಾಗಿ ನಾವು ನೋಡುವಾಗ ಇಬ್ಬರು ಮೂವರಿರುವ ಜಾಗ. ಎಲ್ಲಿ ಇಬ್ಬರು ಮೂವರು ಕೂಡಿರ್ತಾರೋ ಅಲ್ಲಿ ದೇವರು ಇರ್ತಾನೆ, ಅದು ದೇವರ ಸಭೆ ಎಂಬುದಾಗಿ ನಾವು ನೋಡ್ತೀವಿ. ಆ ಒಂದು ಇಬ್ಬರು ಮೂವರು ಕೂಡಿರುವಂಥದ್ದನ್ನೇ ನಾವು ಸ್ಥಳೀಯ ಸಭೆ ಅಂತ ಕರಿತೀವಿ. ಯಾವ ಸಭೆ? ಸ್ಥಳೀಯ ಸಭೆ. ಈಗ ದೇವರ ಸಭೆ ಅಂದ್ರೆ ಇದು ಅಂತ ಅಲ್ಲ, ಇಡೀ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ದೇವರ ಮಕ್ಕಳ ಒಂದು ಗುಂಪನ್ನ ದೇವರು ಹೇಳಿರುವಂಥದ್ದು, ಯೇಸು ಕ್ರಿಸ್ತನು ಹೇಳಿರುವಂಥ ಸಭೆ. ನನ್ನ ಸಭೆನ ನಾನು ಕಟ್ತೀನಿ ಅಂತ ಹೇಳಿದ್ದು ಅದೇ ನಿಮ್ಮ ಒಂದು ಸಭೆನೋ ಅಥವಾ ಇಲ್ಲಿ ಪಕ್ಕದಲ್ಲಿರುವ ಇನ್ನೊಂದು ಸಭೆನೋ ಇನ್ನೊಂದು ಸಭೆನೋ ಅಲ್ಲ. ಆ ಎಲ್ಲ ಸಭೆಗಳಲ್ಲಿ ಕೂಡ ದೇವರ ಮಕ್ಕಳಿರ್ತಾರೆ. ಸಭೆಯಲ್ಲಿರೋರೆಲ್ಲರೂ ಕೂಡ ದೇವರ ಮಕ್ಕಳು ಅಂತ ಅಲ್ಲ. ಕೊನೆ ತನಕ ಇರೋರು ತಾನೆ ರಕ್ಷಣೆ ಹೊಂದವರು, ಕೊನೆ ತನಕ ದೇವರಿಗಾಗಿರೋರು ರಕ್ಷಣೆ ಹೊಂದುವರಾಗಿರ್ತಾರೆ. ಆದ್ರೆ ಹೇಳಿರೋದು ಇದು ಸ್ಥಳೀಯ ಸಭೆ. ಇಬ್ಬರು ಮೂರು ಕೂಡಿ ಎಲ್ಲಿ ದೇವರ ನಾಮವನ್ನು ಆರಾಧನೆ ಮಾಡ್ತಾರೋ, ದೇವರ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅವರು ಸಭೆಯಾಗಿರ್ತಾರೆ. ಮತ್ತಾಯ 12:20 ನಾವು ನೋಡ್ಬೋದು, ಎಲ್ಲಿ ಇಬ್ಬರು ಮೂವರು ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದಾಗಿ ದೇವರು. ಹಾಗಾಗಿ ಅದೊಂದು ಸ್ಥಳೀಯ ಸಭೆ ಆಗಿ ನಾವು ಪರಿಗಣಿಸ್ಬೋದು. ಇಬ್ಬರಿಗಿಂತ ಹೆಚ್ಚು ಜನರು ಎಲ್ಲೇ ಕೂಡಿ ಬಂದರೂ ಕೂಡ, ಅದೆಷ್ಟೇ ಸಾವಿರ ಗಟ್ಟಲೆ ಕೂಡಿ ಬಂದರೂ ಕೂಡ ಅದು ಒಂದು ಸ್ಥಳೀಯ ಸಭೆಯಾಗಿ ನಾವು ನೋಡ್ಬೋದು. ಮತ್ತೆ ನಾಲ್ಕನೇದಾಗಿ ಸಭೆ ಅಂದ್ರೆ ಚರ್ಚ್. ಇದನ್ನ ಯೇಸು ಸ್ವಾಮಿ ಹೇಳಿರುವಂತಹ ಒಂದು ಸಭೆ. ಇದು ಮತ್ತಾಯ 14ನೇ ಅಧ್ಯಾಯದಲ್ಲಿ 18ನೇ ವಚನದಲ್ಲಿ ಹೇಳುವಂಥದ್ದು. ಸಿಮೋನ್ ಪೇತ್ರನೇ ನೀನು ಧನ್ಯನು. ಆ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳಿ. ನೀನು ಧನ್ಯನು. ಯಾಕಂತ ಹೇಳಿದ್ರೆ ನಾನೇ ಕ್ರಿಸ್ತನು ಅಂತ ನಿನ್ನ ಸ್ವಬುದ್ಧಿಯಿಂದ ಅರ್ಥ ಮಾಡ್ಕೊಂಡಿಲ್ಲ, ನನ್ನ ತಂದೆ ದೇವರೇ ನಿನಗೆ ತಿಳಿಯಪಡಿಸಿದ್ದೇನೆ ಅಂತ ಹೇಳೋದು. ಯೇಸುವಿನ ರಹಸ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ದೇವರ ಕೃಪೆ ಇರಲೇಬೇಕು. ಪ್ರತಿಯೊಬ್ಬರು ಕೂಡ ಯೇಸುವಿನ ರಹಸ್ಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಕೂಡ ಸುವಾರ್ತೆನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸುವಾರ್ತೆನ ಅರ್ಥ ಮಾಡ್ಕೋಬೇಕಂದ್ರೆ ಎಷ್ಟು ದಿನ ಓದಬೇಕು, ಎಷ್ಟು ವರ್ಷ ಓದಬೇಕು? ಖಂಡಿತ ಇಷ್ಟು ವರ್ಷ ಓದಿದ್ರೆ ನಾವು ಬೈಬಲ್ ಕೂತು ತಿಳ್ಕೊತೀವಿ ಅನ್ನೋದು ಎಲ್ಲೂ ಇಲ್ಲ. ಸಾಯೋ ತನಕ ನಾವು ಕಲಿಬೇಕು, ಸಾಯೋ ತನಕ ನಾವು ತಿಳ್ಕೊಬೇಕಾಗಿದೆ. ದೇವರ ಮನಸ್ಸು ಇದು ಸಭೆ. ಇದನ್ನ ನಾವು ಹೇಳ್ತಾ ಇರೋದು ಯೂನಿವರ್ಸಲ್ ಚರ್ಚ್ ಅಂತ ಹೇಳ್ತಾರೆ. ಅಂದ್ರೆ ವಿಶ್ವ ಸಭೆ. ಇದು ಪ್ರಪಂಚದಲ್ಲಿರುವಂತಹ ಯೇಸುವಿನ ನಂಬಿರುವಂತಹ ಪ್ರತಿಯೊಬ್ಬರ ಒಂದು ಸಮೂಹ ಬಂದು ಅದು ಸಭೆ ಆಗುತ್ತೆ. ಕ್ರಿಸ್ತನು ಬರೋದು ಈ ಸಭೆಯನ್ನ ಎತ್ತೋದಕ್ಕೆ ಎಂಬುದಾಗಿ ನಾವು ನೋಡ್ತೇವೆ. ಸಭೆನ ದೇವ ಯೇಸುವನ್ನು ಎತ್ತ ಬರ್ತಾರಲ್ಲ, ಸೊ ಅದು ಈ ಸಭೆನ ಎತ್ತೋದಕ್ಕೆ ಬರ್ತಾರೆ ಅಂತ ಹೇಳಿ. ಸೊ ಈ ಒಂದು 4 ರೀತಿಯಾದಂತಹ ಒಂದು ಸಭೆಗಳನ್ನ ನಾವು ನೋಡ್ತಾ ಇರೋದು. 4 ಸಭೆಗಳಲ್ಲಿ ಅತ್ಯಂತ ಪ್ರಾಮುಖ್ಯವಾದದ್ದು ಏನು ಅಂತ ಹೇಳಿದ್ರೆ ದೇವರು ನಿವಾಸ ಮಾಡುವಂಥದ್ದು. ಆಮೇಲೆ ನಿನ್ನ ಜೀವನ, ನನ್ನ ಜೀವನ ದೇವರು ವಾಸ ಮಾಡಲಿಕ್ಕೆ ಯೋಗ್ಯವಾಗಿರಬೇಕು. ಮನೆ ಚೆನ್ನಾಗಿಲ್ಲ ಅಂದ್ರೆ ಅಲ್ಲಿ ನಾವು ವಾಸ ಮಾಡಲ್ಲ ಅಲ್ವಾ? ನಾವಿರೋ ಮನೆ ತುಂಬಾ ನೀಟಾಗಿರ್ಬೇಕು. ಅದು ಹೇಗಿದ್ರು ದೊಡ್ಡ ಮನೆ ಇದ್ರು ಚಿಕ್ಕ ಮನೆ ಇದ್ರು ಗುಡಿಸಲಿದ್ರು ಪರವಾಗಿಲ್ಲ, ಆದ್ರೆ ಸ್ವಚ್ಛವಾಗಿರ್ಬೇಕಲ್ಲ, ಕ್ಲೀನ್ ಆಗಿರ್ಬೇಕು. ಹಾಗೇನೆ ನಿನ್ನ ಒಂದು ಜೀವನ, ನಿನ್ನ ಕುಟುಂಬ, ಮತ್ತೆ ನಾವು ಕೂಡಿ ಬರುವಂಥವರು, ಮತ್ತೆ ಈ ಸಭೆ ಪರಿಶುದ್ಧವಾಗಿರ್ಬೇಕು. ಕಾರಣ ಯೇಸು ಕ್ರಿಸ್ತನ ರಕ್ತದಿಂದ ಅದು ಕೊಳ್ಳಲ್ಪಟ್ಟಿರುವಂತದ್ದಾಗಿದೆ. ಯೇಸು ಕ್ರಿಸ್ತನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟಿರುವಂತದ್ದಾಗಿದೆ. ಸೊ ಇದು ನಿಜವಾದ ಆಲಯದ ಒಂದು ಅರ್ಥ, ನಿಜವಾದ ಆಲಯದ ಅರ್ಥ. ಆದ್ರೆ ಇಲ್ಲಿ ಸೊಲೊಮೋನನು ಕಟ್ಟಿರುವಂತದ್ದು ಒಂದು ದೇವಾಲಯ. ಹಳೆ ಒಡಂಬಡಿಕೆಯಲ್ಲಿ ಅದು ದೇವಾಲಯವನ್ನು ಕಟ್ಟಿರೋದನ್ನ ನಾವು ನೋಡ್ತೇವೆ. ಆದ್ರೆ ಇಲ್ಲಿ ದೇವರನ್ನು ಆರಾಧನೆ ಮಾಡೋದಕ್ಕಾಗಿ ಕಟ್ಟಿರುವಂಥದ್ದು ಇದೊಂದು ಬಿಲ್ಡಿಂಗ್. ಇವನು ಕಟ್ಟಿರೋದು ಒಂದು ಕಟ್ಟಡ. ಈಗ ಈ ಒಂದು ಕಟ್ಟಡ ಇದೆಯಲ್ಲ, ಈ ರೀತಿ ಒಂದು ಬಿಲ್ಡಿಂಗ್ ಕಟ್ಟಿರೋದು ಅಷ್ಟೇ. ಈ ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿ ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಗೆ ದೇವರನ್ನು ಆರಾಧನೆ ಮಾಡುವಂಥ ಸ್ಥಳ ಬದಲಾವಣೆ ಆಯಿತು ಅಂತ ನಾವು ನೋಡುವಾಗ, ಮೊದಲು ಹಳೆ ಒಡಂಬಡಿಕೆಯಲ್ಲಿ ದೇವ್ರ ಜೊತೆನೇ ಇದ್ರು ಅವರು. ಆದಾಮ ಅವ್ವ ದೇವ್ರ ಜೊತೆಗಿದ್ರು, ನೇರವಾಗಿ ದೇವರನ್ನು ಆರಾಧನೆ ಮಾಡ್ತಾ ಇದ್ರು. ಏದೇನ್ ತೋಟದಿಂದ ಹೊರಗಡೆ ಬಂದ ಮೇಲೆ ಅವರು ಯಜ್ಞವೇದಿಗಳನ್ನ ಕಟ್ಕೊಳ್ತಾ ಇದ್ರು. ಏನ್ ಕಟ್ತಿದ್ರು? ಯಜ್ಞವೇದಿ, ಕಲ್ಲುಗಳಿಂದ ಒಂದು ವೇದಿ ತರ ಕಟ್ಟಿಬಿಟ್ಟು ಅದರ ಮೇಲೆ ಅವರು ಕುರಿಗಳನ್ನ ಬಲಿ ಕೊಡ್ತಾ ದೇವರನ್ನ ಆರಾಧನೆ ಮಾಡ್ತಾ ಇದ್ರು. ಅದನ್ನ ನಾವು ನೋಡ್ತೀವಿ. ನೋಹನ್ ಮಾಡಿದ, ಅಬ್ರಹಾಮನು ಮಾಡಿದ, ಇಸಾಕನು ಮಾಡಿದ, ಯಾಕೋಬ ಮಾಡಿದ. ಸೊ ಇವರೆಲ್ಲರೂ ನಮ್ಮ ಬೈಬಲ್ ಅಲ್ಲಿರೋ ಪೂರ್ವಿಕರೆಲ್ಲರೂ ಕೂಡ ಯಜ್ಞವೇದಿಗಳನ್ನ ಕಟ್ಟಿ ದೇವರನ್ನ ಆರಾಧನೆ ಮಾಡ್ತಾ ಬರ್ತಾ ಇದ್ರು. ಯಾವ ಆಲಯನೂ ಇರಲಿಲ್ಲ. ಅದಾದ್ಮೇಲೆ
ಯೋಸೇಫನ ಕಾಲದಲ್ಲಿ ಅವರು ಐಗುಪ್ತ ದೇಶಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿಂದ ವಾಪಸ್ ಬರುವಾಗ ಆ ಒಂದು ಅರಣ್ಯದಲ್ಲಿ ದೇವರೇ ಮೋಶೆ ಹತ್ರ ಹೇಳ್ತಾರೆ, ಏನಂತ, ನೀನು ನನಗೋಸ್ಕರ ಒಂದು ಗುಡಾರವನ್ನು ಕಟ್ಟಬೇಕು ಅಂತ. ಅದನ್ನ ದೇವ ದರ್ಶನ ಗುಡಾರ ಅಂತ ಕರೀತಾರೆ. ಏನಂತ? ದೇವ ದರ್ಶನ ಗುಡಾರ, ದೇವರನ್ನ ದರ್ಶಿಸುವಂತ ಗುಡಾರ, ದೇವರನ್ನ ಭೇಟಿಯಾಗುವಂತ ಒಂದು ಗುಡಾರ. ಆಮೇಲೆ ಆ ದೇವರ ಗುಡಾರವನ್ನ ಇಸ್ರಾಯೇಲ್ಯರ ಪಾಳೆಯದ ಮಧ್ಯದಲ್ಲಿ ಕಟ್ಟಬೇಕು. ಮತ್ತೆ 12 ಕುಲಗಳು ಒಂದೊಂದು ಕಡೆ 4 ಕುಲಗಳು ಅವರು ಗುಡಾರಗಳನ್ನು ಹಾಕೋಬೇಕು. ಅವರು ಆ ಐಗುಪ್ತ ದೇಶವನ್ನು ಬಿಟ್ಟು ಬಂದ ಮೇಲೆ ಕಾನಾನ್ ದೇಶಕ್ಕೆ ಬರೋ ತನಕ ಕೂಡ ಆ ಡೇರೆಯನ್ನು ಹಾಕೋದಕ್ಕೆ ಹೇಳಿದ್ರು. ಯಾಕೆ ದೇವರು ಡೇರೆಯನ್ನು ಕಟ್ಟೋದಕ್ಕೆ ಹೇಳಿದ್ರು ಅಂದ್ರೆ, ಗುಡಾರ ಕಟ್ಟಕ್ಕೆ ಯಾಕೆ ಹೇಳಿದ್ರು ಅಂದ್ರೆ, ಅವರು ಪ್ರಯಾಣ ಮಾಡ್ತಾ ಇದ್ದಾರೆ. ಒಂದು ಕಡೆ ಅಲ್ಲೇನೆ ಒಂದು ದೊಡ್ಡದಾಗಿರೋ ಬಿಲ್ಡಿಂಗ್ ಕಟ್ಬಿಟ್ರೆ ಅದನ್ನ ಅವ್ರು ತಗೊಂಡು ಹೋಗಕ್ಕೆ ಆಗಲ್ಲ. ಅವರು ಯಾತ್ರೆ ಮಾಡಿಕೊಂಡು ಕಾನಾನ್ ದೇಶಕ್ಕೆ ಹೋಗ್ತಾ ಇರೋದ್ರಿಂದ ಅವರನ್ನ ದೇವರು ಹೇಳಿದ್ದು ಗುಡಾರ ಕಟ್ಟಕ್ಕೆ. ಹಾಗಾಗಿ ಆ ಗುಡಾರ ಕಟ್ಟಿದ್ರೆ ಏನಾಗುತ್ತಂದ್ರೆ, ಸುಲಭವಾಗಿ ದೇವರವ್ರನ್ನ ಅಲ್ಲಿಂದ ಬೇರೆ ಕಡೆ ಹೋಗಿ ಅಂತ ಹೇಳಿದಾಗ ಅದನ್ನ ಮಿಕ್ಸಿ ಎಲ್ಲ ತಗೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಸೊ ಗುಡಾರವಾಗಿ ಮಾರ್ಪಡ್ತಾರೆ. ಅದಾದ್ಮೇಲೆ ದಾವಿದನ ಕಾಲದಲ್ಲಿ ಕೂಡ ದಾವಿದನ ಅರಮನೆಯಲ್ಲಿರ್ತಾರೆ. ಪಕ್ಕದಲ್ಲಿ ದೇವ ದರ್ಶನ ಗುಡಾರ ಅಥವಾ ದೇವರ ಒಂದು ಮಂಜುಷ ಪೆಟ್ಟಿಗೆ ಅನ್ನೋದು ಒಂದು ಚಿಕ್ಕ ಗುಡಿಸಲಲ್ಲಿರುತ್ತೆ. ಅದನ್ನ ನೋಡಿ ಅವರಿಗೆ ತುಂಬಾ ದುಃಖ ಆಗ್ತದೆ. ನಾನಿಂದ ಒಳ್ಳೆ ಮನೆಯಲ್ಲಿದ್ದೀನಿ, ಆದರೆ ನನ್ನ ದೇವರ ಒಂದು ದೇವದರ್ಶನ ಗುಡಾರ ಒಂದು ಚಿಕ್ಕ ಒಂದು ಗುಡಿಸಲ ಥರ ಇದೆಯಲ್ಲ ಅಂತೇಳಿ ಅವರಲ್ಲಿ ಯಾವಾಗಲೂ ಕೂಡ ಅವರ ಒಂದು ಏನಂತೀವಿ ಅಂದ್ರೆ ಆತ್ಮಿಕ ದಾಹ, ಆತ್ಮಿಕ ನೋವು. ನನ್ನ ದೇವರಿಗಾಗಿ ಏನಾದರೂ ಮಾಡ್ಬೇಕಲ್ಲ, ಎಲ್ಲೋ ಗುರಿ ಬೇಯಿಸ್ಕೊಂಡು ಎಲ್ಲೋ ಇದ್ದಂತ ನನ್ನನ್ನು ದೇವರು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂದ್ರೆ ನಾನು ದೇವರಿಗಾಗಿ ಏನು ಮಾಡ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವನ ಮನಸ್ಸು ತುಡಿತಾ ಇತ್ತು. ಹಾಗಾಗಿ ಅನೇಕ ಸಲ ಅವನು ದೇವರ ಪ್ರಾರ್ಥನೆ ಮಾಡ್ತಾ, ದೇವರೇ ನಾನು ನಿಮಗೋಸ್ಕರ ಒಂದು ಆಲಯ ಕಟ್ಟಬೇಕು ಅಂತ ತುಂಬಾ ಆಸೆ ಪಡ್ತಾ ಇರ್ತಾನೆ. ಮತ್ತೆ ಆ ಆಲಯ ಕಟ್ಟಕ್ಕೆ ಬೇಕಾಗಿರುವಂತಹ ಎಲ್ಲವನ್ನು ಕೂಡ ದಾವೀದನೇ ಸಿದ್ಧಪಡಿಸ್ತಾರೆ. ಆಮೇಲೆ ಇಲ್ಲಿ ಸೊಲೊಮೋನನು ಸಿದ್ಧಪಡಿಸಿರುವಂತಹ ವಸ್ತುಗಳೇನು ಅವಶ್ಯಕತೆ ಇರಲಿಲ್ಲ, ಬೇಕಾಗಿರಲಿಲ್ಲ. ಅವರ ಅಪ್ಪನೇ ದೇವರಾಲಯ ಕಟ್ಟಕ್ಕೆ ಬೇಕಾಗಿರುವಂಥದ್ದೆಲ್ಲವನ್ನು ಕೂಡ ಕೂಡಿಸಿ ಇಟ್ಟಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಸೊ ಅದಾದ್ಮೇಲೆ ನಾನು ಹೇಳ್ತೇನೆ, ದೇವದರ್ಶನ ಗುಡಾರವಾಗಿರುವಂತಹ ಆ ಒಂದು ದೇವರ ಆಲಯ ಮತ್ತೆ ಒಂದು ಬಿಲ್ಡಿಂಗ್ ಆಗಿ ಮಾರ್ಪಡ್ತು. ಅದೇ ಇದು ಸೊಲೊಮೋನನ ಒಂದು ದೇವಾಲಯ. ಅದು ಒಂದು ಕಡೆ ಪರ್ಮನೆಂಟ್ ಆಗಿ ಒಂದು ದೇವಸ್ಥಾನದ ಹಾಗೆ, ದೇವಾಲಯದ ಹಾಗೆ ತುಂಬಾ ಚೆನ್ನಾಗಿ ಕಟ್ಟಿಸ್ತಾರೆ. 3 ಜನ ಕಟ್ಟಿಸ್ತಾರೆ. ಒಂದ್ಸಲಿ ಸೊಲೊಮೋನ ಕಟ್ಟಿಸ್ತಾರೆ. ಅದಾದ್ಮೇಲೆ ಈ ಬಾಬಿಲೋನಿನವರು ಇಸ್ರಾಯೇಲ್ ದೇಶದ ಮೇಲೆ ಯುದ್ಧಕ್ಕೆ ಬಂದು ಅದನ್ನೆಲ್ಲ ಹೊಡೆದಾಕ್ತಾರೆ, ಬೆಂಕಿ ಹಚ್ಚಿಬಿಡ್ತಾರೆ. ಯಾಕೆ ಅದನ್ನ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳು ನಾವು ನೋಡೋಣ. ದೇವಾಲಯವನ್ನು ಹಾಳು ಮಾಡಿದಾಗ ಯಾಕೆ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾನು ಅದ್ರ ಬಗ್ಗೆ ಹೇಳ್ತೀನಿ. ದೇವರ ಆಲಯ ಅನ್ನೋದೀಗ ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ದೇವರ ಆಲಯವಾಗಿದ್ದೇವೆ. ನಮ್ಮನ್ನ ನಾವು ಕೆಡಿಸ್ಕೊಂಡ್ರೆ ದೇವರು ನಮ್ಮನ್ನ ಕೆಡಿಸ್ತಾರೆ ಅಲ್ವಾ? ದೇವರಲ್ಲಿರುವಂತಹ ಈ ದೇಹ, ದೇವರ ನಾವು ಮಹಿಮೆಗೋಸ್ಕರ ಇಲ್ಲಿರುವಂತಹ ಈ ದೇಹ ಇದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ. ಹಾಗಾಗಿನೇ ಈ ಒಂದು ದೇವಾಲಯ ಕೂಡ ದೇವರ ಮಹಿಮೆಗೋಸ್ಕರ ಇರಲಿಲ್ಲ. ದೇವರನ್ನ ನಿಜವಾಗ್ಲೂ ಅವರು ಆರಾಧನೆ ಮಾಡ್ತಿರ್ಲಿಲ್ಲ, ದೇವರನ್ನ ಹುಡುಕಿ ಬರ್ತಾ ಇರಲಿಲ್ಲ. ಏಷ್ಯನು ಕಣ್ಣೀರು ಇಡ್ತಾನೆ ದೇವರ ಆಲಯಕ್ಕೆ ಹೋಗಿ. ಯಾರು ದೇವರ ಆಲಯಕ್ಕೆ ಬರೋದಿಲ್ಲ, ಎಲ್ಲರೂ ಅವರು ಕೆಲಸ ಕಾರ್ಯಗಳಲ್ಲಿ ಬಿಸಿ, ಪಾಪದ ಕಾರ್ಯಗಳಲ್ಲಿ ಬಿಸಿ ಇದ್ದಾರೆ. ಆದ್ರೆ ಏಷ್ಯನು ಬಂದ ಅಲ್ಲಿ ಕಣ್ಣೀರು ಸುರಿಸುವಾಗ ದೇವರಿಗೆ ದರ್ಶನವನ್ನು ಕೊಡೋದು ಏಷ್ಯ ಗ್ರಂಥದಲ್ಲಿ ನಾವು ಆದ್ಯತೆಯನ್ನು ನೋಡ್ತೇವೆ. ರಾಜರುಗಳು ಕೂಡ ದೇವರ ಆಲಯಕ್ಕೆ ಬರ್ತಾ ಇಲ್ಲ, ರಾಜರುಗಳು ಕೂಡ ದೇವರನ್ನ ಆರಾಧನೆ ಮಾಡ್ತಿರಲ್ಲ ಅಂತ ಒಂದು ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಆ ದೇಶ, ಆ ಒಂದು ಏನು ದೇವರ ಆಲಯ ನಾಶವಾಗುತ್ತೆ. ಅದಾದ್ಮೇಲೆ ಅಲ್ಲಿಂದ ವಾಪಸ್ ಬರುವಂತ ಈ ನೆಹೆಮಿಯ ಮತ್ತು ಎಜ್ರನ ಕಾಲದಲ್ಲಿ 1-2 ಗುಂಪುಗಳು ದೇವರ ಕೃಪೆಯಿಂದ ವಾಪಸ್ ಬರ್ತಾರೆ. ಅವರು ಬಿದ್ದೋಗಿರುವಂತ ಈ ಪಾಳು ಬಿದ್ದಿರುವಂತ ಈ ದೇವಾಲಯವನ್ನು ಮರುಸ್ಥಾಪನೆ ಮಾಡ್ತಾರೆ, ಮತ್ತೆ ರೆಸ್ಟೋರೇಷನ್ ಮಾಡಿ ಅದನ್ನ ಸರಿಯಾಗಿ ಕಟ್ತಾರೆ ಎಂಬುದಾಗಿ ನಾವು ನೋಡ್ತೀವಿ. ಮತ್ತೆ ಅದು ಕೂಡ ಶತ್ರುಗಳ ಒಂದು ಕೈಯಲ್ಲಿ ಸಿಕ್ಕಿ ಅದು ಕೂಡ ನಾಶವಾಗುತ್ತೆ. ಮತ್ತೆ ಹೊಸ ಒಡಂಬಡಿಕೆಯಲ್ಲಿ ಒಂದು ದೇವಾಲಯ ಕಟ್ಟಲ್ಪಟ್ಟಿರುತ್ತೆ. 3ನೇ ದೇವಾಲಯ, ಒಂದು ಸೊಲೊಮೋನನು ಕಟ್ಟಿರೋದು, 2ನೇದು ಜೆರುಬ್ಬಾಬೆಲನು ಕಟ್ಟಿರೋದು, ಜೆರುಬ್ಬಾಬೆಲ್ ಅಂತ ಹೇಳಿ ಅವನು ಕಟ್ಟಿದ್ದು, 3ನೇದು ಹೆರೋದನ್ನು ಕಟ್ಟಿಸಿದ್ರು. ಅದು 46 ವರ್ಷ ಹಿಡಿತು ಅಂತ ಹೊಸ ಒಡಂಬಡಿಕೆಯಲ್ಲಿ ಹೇಳಲ್ಪಡುತ್ತೆ. 46 ವರ್ಷ ತೆಗೆದುಕೊಂಡು ಯಹೂದ್ಯರನ್ನ ಮೆಚ್ಚಿಸೋದಕ್ಕೋಸ್ಕರ ಅವನು ದೇವರ ಆಲಯವನ್ನು ದೊಡ್ಡದಾಗಿ ಕಟ್ಟಿದ್ದ. ಅದನ್ನು ನೋಡಿ ತುಂಬಾ ಜನ ಆಶ್ಚರ್ಯ ಪಡ್ತಾ ಇದ್ರು. ಶಿಷ್ಯರು ಕೂಡ ಯೇಸುಸ್ವಾಮಿಗೆ ಹೇಳಿ, ನೋಡಿ ಹೇಳೋದನ್ನು ನಮಗೋಸ್ಕರ ಎಷ್ಟು ದೊಡ್ಡ ಆಲಯವನ್ನು ಕಟ್ಟಿಸಿದ್ದಾರೆ ಅಂತೆಲ್ಲ ಹೇಳುವಾಗ ಯೇಸುಸ್ವಾಮಿ ಅದನ್ನು ಕೂಡ ಹೇಳ್ತಾರೆ, ಈಗ ನೀವು ನೋಡ್ತಿರುವಂತ ಈ ಆಲಯ ಒಂದು ಕಲ್ಲ ಮೇಲೆ ಇನ್ನೊಂದು ಕಲ್ಲು ಇಲ್ಲದ ಹಾಗೆ ಸಂಪೂರ್ಣವಾಗಿ ಬಿದ್ದೋಗುತ್ತೆ. ಯಾಕೆ ಬಿದ್ದೋಗುತ್ತೆ? ಮೆಸ್ಸಿಯನೇ ಬಂದರೂ ಕೂಡ ಮೆಸ್ಸಿಯರನ್ನು ಗುರುತಿಸಲಿಲ್ಲ. ಯೇಸುಸ್ವಾಮಿ ಎಷ್ಟೋ ಸಲ ಆ ದೇವಾಲಯಕ್ಕೆ ಹೋಗ್ತಾರೆ, ಅಲ್ಲಿ ಪ್ರಾರ್ಥನೆಗಳು ನಡೀತಾ ಇರಲ್ಲ, ಅಲ್ಲಿ ದೇವರ ವಾಕ್ಯ ಇರಲ್ಲ, ಅಲ್ಲಿ ದೇವರ ಮಹಿಮೆ ನಡೀತಾ ಇರಲ್ಲ, ವ್ಯಾಪಾರದ ಸ್ಥಳವಾಗಿ ಮಾರ್ಪಟ್ಟಿರ್ತಾರೆ.
ವ್ಯಾಪಾರ ಮಾಡಿಟ್ಟಿರ್ತಾರೆ. ಹಾಗಾಗಿನೇ ದೇವರು ಆ ಮಾತನ್ನ ಹೇಳ್ತಾರೆ. ಮತ್ತೆ ಅದು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಸತ್ತು ಪರಲೋಕಕ್ಕೆ ಹೋದ್ಮೇಲೆ ಕ್ರಿಸ್ತ ಶಕ 70ರಲ್ಲಿ ಟೈಟಸ್ ಅನ್ನುವಂಥ ಒಬ್ಬ ರೋಮ ಚಕ್ರವರ್ತಿ ಬಂದು ಅದನ್ನು ಕೂಡ ಹಾಳು ಮಾಡ್ತಾರೆ. ಸೊ ಅದೇ ಕೊನೆಯ ದೇವಾಲಯ. ಇವತ್ತು ಕೂಡ ಯೆರೂಸಲೇಮಲ್ಲಿ ದೇವಾಲಯ ಹಾಳು ಬಿದ್ದಿದೆ. ಅದನ್ನ ಇನ್ನೂ ಕಟ್ಟಿಲ್ಲ. ಅದನ್ನ ಕಟ್ಟಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆದರೆ ಆ ದೇವರ ಆಲಯದ ಜಾಗದಲ್ಲಿ ಅರ್ಧ ಜಾಗದಲ್ಲಿ ಮಾತ್ರ ಇವರು ಒಂದು ಚಿಕ್ಕದಾಗಿ ಅಲ್ಲಿ ದೇವಾಲಯ ತರ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಅರ್ಧ ಜಾಗದಲ್ಲಿ ಮುಸ್ಲಿಂ ಅವರು ಮಸೀದಿನ ಕಟ್ಕೊಂಡಿದ್ದಾರೆ. ಸೊ ಅವರನ್ನ ಸಂಪೂರ್ಣವಾಗಿ ಅಲ್ಲಿಂದ ತೊಲಗಿಸಿ ಅಲ್ಲಿ ಮತ್ತೆ ದೇವಾಲಯ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ನಡೀತಾ ಇದೆ. ಬೈಬಲ್ ಪ್ರಕಾರ ಮತ್ತೆ ಅಲ್ಲಿ ದೇವಾಲಯ ಕಟ್ಟಲ್ಪಡುತ್ತೆ. ಆಮೇಲೆ ಮತ್ತೆ ದೇವಾಲಯ ಕಟ್ಟಲ್ಪಡುತ್ತೆ. ಅದನ್ನು ಕಟ್ಟೋರು ಯಾರು ಗೊತ್ತಾ? ಕ್ರಿಸ್ತ ವಿರೋಧಿ, ಆಂಟಿ ಕ್ರೈಸ್ಟ್ ಅಂತ ಹೇಳ್ತಾರೆ. ಕ್ರಿಸ್ತ ವಿರೋಧಿ ಅದನ್ನು ಕಟ್ಟಿಸ್ತಾರೆ. ಯಾಕಂದ್ರೆ ಮತ್ತೆ ಯೆಹೂದನ ಹೇಗೆ ಕಟ್ಟಿಸ್ನೋ ಯೆಹೂದ್ಯರನ್ನ ಮೆಚ್ಚಿಸೋದಕ್ಕೆ, ಹಾಗೆ ಆ ಕ್ರಿಸ್ತ ವಿರೋಧಿ ಕೂಡ ಅವ್ರನ್ನ ಮೆಚ್ಚಿಸೋದಕ್ಕಾಗಿ ಅದನ್ನ ಕಟ್ಟಿಸ್ತಾನೆ. 3.5 ವರ್ಷ ಕಾಲ ಚೆನ್ನಾಗಿ ಅದನ್ನ ಪರಿಪಾಲನೆ ಮಾಡ್ತಾನೆ ಇಸ್ರಾಯೇಲರನ್ನ. ಅದಾದ 3.5 ವರ್ಷದ ಮೇಲೆ ಅದೇ ದೇವಾಲಯದಲ್ಲಿ ಒಂದು ಅವ್ರಿಗೆ ಇಷ್ಟವಿದ್ದಂತ ಹಂದಿಯನ್ನ ತಂದು ಬಲಿ ಕೊಡ್ತಾನೆ ಅಂತ ಹೇಳಿ ಬೈಬಲಲ್ಲಿದೆ. ಆ ಒಂದು ಅಸಹ್ಯ ಪ್ರಾಣಿಯನ್ನು ಬಲಿ ಕೊಡುವಾಗ ಅವರ ಕಣ್ಣುಗಳು ತೆರೆಯಲ್ಪಟ್ಟು ಇಷ್ಟು ದಿನ ಅಲ್ಲಿವರೆಗೂ ಈ ಯೆಹೂದ್ಯರಿಗೆ ಇನ್ನೂ ಯೇಸುವೆ ಕ್ರಿಸ್ತನಂತ ಗೊತ್ತಾಗಲ್ಲ. ಯೇಸುವೆ ಮೆಸ್ಸಿಯನೋ ಬರ್ಬೇಕಾಗಿರೋ ಕ್ರಿಸ್ತನಂತ ಗೊತ್ತಾಗಲ್ಲ. ಅವ್ರ ಕಣ್ಣುಗಳು ಮುಬ್ಬಾಗಿರುತ್ತೆ. ಆತ್ಮಿಕವಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಯಾವಾಗ ಅದನ್ನ ಬಲಿ ಕೊಡ್ತಾನೋ ಅವಾಗ ಅವ್ರ ಕಣ್ಣುಗಳು ತೆರೆದು ಈಗಾಗಲೇ ವರ್ಷಗಳ ಹಿಂದೆ ಬಂದು ಹೋದಂತ ಆ ಯೇಸುವೆ ಕ್ರಿಸ್ತನ ಅಂತ ಹೇಳ್ಬಿಟ್ಟು ಆಗ ಅವರು ಯೇಸು ಕ್ರಿಸ್ತನನ್ನ ನಂಬಿಕೊಳ್ತಾರೆ. ಮತ್ತೆ ಮಿಕ್ಕ 3.5 ವರ್ಷಗಳ ಕಾಲ ಅವರು ದೇವರಿಗೋಸ್ಕರ ಜೀವಿಸ್ತಾರೆ. ಅನೇಕ ಕಷ್ಟಗಳು, ಅನೇಕ ಜನ ಸಾಯ್ತಾರೆ. 1,20,000 ಜನರು, ಅದು ಅವರ ಜನಸಂಖ್ಯೆಗೆ ಹೆಚ್ಚೆ. ಅವ್ರಿರೋದೇ ಒಂದು 60 ಲಕ್ಷ ಜನ ಇದ್ದಾರೆ ಇಸ್ರಾಯೇಲ್. 60 ಲಕ್ಷ ಜನರಲ್ಲಿ 1,20,000 ಜನ ಅಂದ್ರೆ ಎಷ್ಟೊಂದು ದೊಡ್ಡ ಸಂಖ್ಯೆ ಅಲ್ಲ. ಅಷ್ಟು ಜನ ಸತ್ತೋಗ್ತಾರಂತೆ ಆ ಕಾಲದಲ್ಲಿ ರಕ್ತ ಸಾಕ್ಷಿಯಾಗಿ. ಯೋಚನೆ ಮಾಡಿ. ಸೊ ಏನಕ್ಕೆ ಇದನ್ನೆಲ್ಲ ಒಟ್ಟಾಗಿ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ. ದೇವರ ಆಲಯ ಮುಖ್ಯನೇ, ಆದ್ರೆ ಆ ಆಲಯದಲ್ಲಿ ದೇವರಿಗೆ ಇಷ್ಟವಾದ ಕಾರ್ಯಗಳು ನಡೀತಾ ಇಲ್ಲ ಅಂದ್ರೆ ಅದು ನಿನ್ನ ಜೀವಿತ ಆದ್ರೂ ಸರಿ, ನಿನ್ನ ಕುಟುಂಬ ಆದ್ರೂ ಸರಿ, ನಿನ್ನ ಸಭೆ ಆದ್ರೂ ಸರಿ, ಅದು ನಿಲ್ಲೋದಿಲ್ಲ. ಹಾಗಾಗಿನೇ ನಾವು ದೇವರಿಗೆ ಇಷ್ಟವಾಗುವಂತ ಆಲಯವಾಗಿ ಇರಬೇಕು. ಸೊ ಮುಖ್ಯ ಸಂದೇಶದಲ್ಲಿ ನಾವು ಈ ದೇವರ ಆಲಯದಲ್ಲಿ ಏನಿರಬೇಕು ಅನ್ನೋದನ್ನ ನೋಡೋಣ. 3 ವಿಷಯಗಳು ಇರಬೇಕಾಗಿರೋದು. ಮುಖ್ಯವಾಗಿ ಅತ್ಯಂತ ಪ್ರಾಮುಖ್ಯವಾಗಿ ಸಭೆ ಅಂದರೆ 3 ವಿಷಯಗಳು. ಅದು ನೀನಾಗಿರ್ಬೋದು, ಕುಟುಂಬ ಆಗಿರ್ಬೋದು, ಸಭೆ ಆಗಿರ್ಬೋದು. ಈ ಒಂದು 3 ವಿಷಯಗಳಿರಬೇಕು. ಫಸ್ಟ್ ಅದು ನೀನಾಗಿಯೇ ತೆಗೆದುಕೊಳ್ಳೋಣ. ನಿನ್ನ ಒಂದು ಜೀವಿತದಲ್ಲಿ ಏನಿರಬೇಕು? ನಿನ್ನಲ್ಲಿ ಈ 3 ವಿಷಯಗಳಿದೆ ಅಂತ ಹೇಳಿದ್ರೆ ನಿನ್ನ ಕುಟುಂಬದಲ್ಲೂ ಅವಿರುತ್ತೆ, ನಿನ್ನ ಸಭೆಯಲ್ಲೂ ಕೂಡ ಅವು ಇರುತ್ತೆ. ಸೊ ಮೊದಲನೇದಾಗಿ ಬೇಕಾಗಿರುವಂಥದ್ದು ದೇವರ ವಾಕ್ಯ. ಆಮೇಲೆ ಸಭೆ ಅಂದ್ರೆ ಏನಿರ್ಬೇಕು? ದೇವರ ವಾಕ್ಯ. ಇಲ್ಲಿ ದೇವರ ತಕ್ಷಣ ನಾವೇನೋ ತಂದ್ಬಿಟ್ಟು ದೇವರ ಮೂರ್ತಿಯನ್ನು ಕುಡಿಸಕ್ಕಾಗಲ್ಲ. ಎಲ್ಲ ದೇವಸ್ಥಾನಗಳಲ್ಲೂ ದೇವರ ಮೂರ್ತಿಗಳಿರುತ್ತೆ. ಅದಕ್ಕೆ ದೇವಸ್ಥಾನ ಅಂತ ಹೇಳೋದು, ದೇವರಿರುವಂತ ಸ್ಥಾನ ಅಂತ ಹೇಳೋದು. ಆದ್ರೆ ಚರ್ಚ್ಗಳಲ್ಲಿ ಮೂರ್ತಿ ಇಡಲ್ಲ. ಮೂರ್ತಿ ಇಡುವಂಥದ್ದು ಚರ್ಚೆ ಅಲ್ಲ ಅನ್ಕೊಳ್ಳಿ. ನಾನು ಆಗ್ಲೇ ಹೇಳಿದೆ, ಬಿಲ್ಡಿಂಗ್ ಅಲ್ಲ ಚರ್ಚು. ಇಲ್ಲಿ ಕೂಡಿ ಬಂದಿದ್ದೀವಲ್ಲ ನಾವು ಚರ್ಚ್, ಆಮೇಲೆ ನಾವು ಸಭೆ. ಹಾಗಾಗಿ ಸಭೆಗಳಲ್ಲಿ ಯಾರು ಕೂಡ ವಿಗ್ರಹ ಆರಾಧನೆ ಮಾಡಬಾರ್ದು. ಯಾವ ತರದ ವಿಗ್ರಹ ಕೂಡ ಇಡಬಾರ್ದು. ದೇವರು ಯಾರು ಇದ್ದಾರೆ? ವಾಕ್ಯ. ಆಮೇಲೆ ವಾಕ್ಯವೇ ದೇವರು. ಯೋಹಾನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 1ರಿಂದ 3 ನೋಡುವಾಗ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಿತ್ತು, ಆ ವಾಕ್ಯವೇ ದೇವರು. ಅದೇ 14ನೇ ವಚನ ನೋಡುವಾಗ ಆ ವಾಕ್ಯವೆಂಬಾದರೂ ನರಾವತಾರ ರೀತಿ ಪ್ರಕಟಣೆಯಲ್ಲಿ ನೋಡುವಾಗ ಯೇಸುವಿನ ಹೆಸರು ವಾಕ್ಯ ಎಂಬುದು. ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಾ? ಸೊ ವಾಕ್ಯ, ಸಭೆ ಅಂದ್ರೆ ನೀನಾಗಿ ನಿನ್ನ ಕುಟುಂಬ, ನಿನ್ನ ಸಭೆಯಲ್ಲಿ ದೇವರ ವಾಕ್ಯ ಇರೋದು ತುಂಬಾ ಮುಖ್ಯ. ಒಂದು ಅರಸುಗಳಲ್ಲಿ ಈಗ ನಾವು ಓದ್ಕೊಂಡಿರುವಂತ ವಚನದಲ್ಲೇ ನಾನು ಮಾತಾಡ್ತಿದ್ದೀನಿ. 21ನೇ ವಚನ ಓದೋಣ. 8:21. ಇದಲ್ಲದೆ ಐಗುಪ್ತದಿಂದ ಬಿಡುಗಡೆ ಹೊಂದಿದ ನಮ್ಮ ಪಿತೃಗಳಿಗೆ ಯೆಹೋವನಿಂದ ದೊರಕಿದ ನಿಬಂಧನಾ ಶಾಸನಗಳಿರುವ ಮಂಜೂಷಕ್ಕೆ ಸ್ಥಳವನ್ನು ಪ್ರತ್ಯೇಕಿಸಿ ಅಲ್ಲಿ ಅದನ್ನು ಇಟ್ಟೆನು ಎಂದು ಹೇಳಿದರು. ಈ ಒಂದು ನಿಬಂಧನಾ ಶಾಸನ ಅಂದ್ರೆ ಏನು ಹೇಳಿ? ಐಗುಪ್ತ ದೇಶವನ್ನು ಬಿಟ್ಟು ಬಂದಾಗ ದೇವರು ಇಸ್ರಾಯೇಲರಿಗೆ ಮೋಶೆ ಮೂಲಕ ನಿಬಂಧನೆಗಳನ್ನು ಕೊಟ್ಟ. ನಿಬಂಧನೆಗಳು ಅಂದ್ರೆ ಆಜ್ಞೆಗಳು, 10 ಆಜ್ಞೆಗಳು.
ಅದು ಕಲ್ಲಿನ ಹಲಗೆಗಳ ಮೇಲೆ 10 ಆಜ್ಞೆಗಳು ಬರೆಯಲ್ಪಟ್ಟಿತ್ತು. ಅದನ್ನ ಅದು ಮಂಜೂಷ ಪೆಟ್ಟಿಗೆಯಲ್ಲಿ ಇಟ್ಟರು. ಆಮೇಲೆ ಮಂಜೂಷ ಪೆಟ್ಟಿಗೆಯಲ್ಲಿ ಇಟ್ಟರು. ಆ ಮಂಜೂಷ ಪೆಟ್ಟಿಗೆ ಬಂದು ಜಾಲಿ ಮರದಿಂದ ಮಾಡಿರೋದಂತೆ. ಯಾವ ಮರದಿಂದ ನೋಡಿದಿರ? ಜಾಲಿ ಮರ. ಆ ಬೆಳ್ಳಿಗೆ ಉದ್ದದ್ದು ಮುಳ್ಳಿರುತ್ತಲ್ಲ, ಅದು ಈ ಕಡೆ ಏನಂತಾರೆ, ಗೊಬ್ಳಿ ಮರ ಅಂತಾರೆ, ಗೊಬ್ಳಿ, ಆ ಥರದ್ದು. ಅದು ನೆಟ್ಟಿಗೆ ಇರೋದೇ ಇಲ್ಲ ಅದು ಮರ, ಎಲ್ಲ ಸೊಟ್ಟ ಇರುತ್ತೆ. ಪ್ಲಸ್ ಅದು ತುಂಬಾ ಬಾಳಿಕೆನೂ ಬರಲ್ಲ, ಅದನ್ನ ಯಾರು ಜಾಸ್ತಿ ಯೂಸ್ ಮಾಡೋದಿಲ್ಲ ಅಂತಲೂ ನಾವು ನೋಡ್ತೀವಿ. ಮತ್ತೆ ಅದೊಂಥರ ಕಾಡು ಮರ, ಯಾರು ಅದನ್ನ ಸಾಕಲ್ಲ ಅಥವಾ ಯಾರು ಅದನ್ನ ಬೆಳೆಸಲ್ಲ, ಅದೆಲ್ಲೋ ಕಾಡಲ್ಲಿ ಬೆಳೆಯುವಂಥದ್ದು. ದೇವರು ಅದನ್ನ ತಗೊಬಂದು ಅದರ ಮರದಿಂದ ಇಷ್ಟು ಶ್ರೇಷ್ಠವಾದಂತಹ ಮಂಜೂಷ ಪೆಟ್ಟಿಗೆನಾಗಲಿ ಮತ್ತು ದೇವದರ್ಶನ ಗುಡಾರದಲ್ಲಿ ಒಂದೊಂದು ವಸ್ತುವನ್ನು ಕೂಡ ಈ ಜಾಲಿ ಮರದಿಂದಲೇ ಮಾಡಕ್ಕೆ ಹೇಳ್ತಾರೆ. ಆ ಒಂದು ಜಾಲಿ ಮರ ನಾನು ನೀನಾಗಿದ್ದೇನೆ. ನಮ್ಮ ಜೀವನ ಆ ರೀತಿ ಇದೆ, ಯಾವ ಕೆಲಸಕ್ಕೂ ಬಾರದೇ ಇರುವಂಥದ್ದು, ವೇಸ್ಟ್ ಆಗಿರುವಂಥ ನಮ್ಮನ್ನ ದೇವರು ತಂದು ಮಹಾಪರಿಶುದ್ಧ ಸ್ಥಳದಲ್ಲಿ ಇಟ್ಟಿದ್ದಾರೆ. ಆಮೇಲೆ ಅದು ನಿನ್ನ ಸ್ವಭಾವ ಕಾಣಬಾರ್ದು, ನೀನು ಕಾಣಬಾರ್ದು ಅಂತಾನೆ ಆ ಒಂದು ಮರಕ್ಕೆ, ಹಲಿಗೆಗೆ ಚಿನ್ನದ ಲೇಪನ ಮಾಡಿದರು. ಆ ಚಿನ್ನ ಯೇಸು ಕ್ರಿಸ್ತನು. ಆಮೇಲೆ ನೀನು ದೇವರ ಮುಂದೆ ಹೋಗಿ ನಿಂತ್ಕೊಳ್ಳುವಾಗ ನೀನು ಕಾಣಲ್ಲ ದೇವರಿಗೆ, ತಂದೆಯಾದ ದೇವರಿಗೆ ನೀನು ಕಾಣಲ್ಲ, ನಿನ್ನಲ್ಲಿರುವಂತ ಯೇಸು ಕಾಣ್ತಾನೆ. ನಿನ್ನ ಸುತ್ತಲೂ ಇರುವಂತ ನೀನು ತೊಳೆಯಲ್ಪಟ್ಟ ಆ ಯೇಸುವಿನ ರಕ್ತ ಕಾಣುತ್ತೆ. ಹಾಗಾಗಿ ನೀನು ನೀತಿವಂತನಾಗಿ ಪರಲೋಕಕ್ಕೆ ಹೋಗ್ತೀಯ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ ನಾನು ಹೇಳ್ತಿರೋದು, ಆ ಒಂದು ನಿಬಂಧನೆ ಶಾಸ್ತ್ರಗಳೇನಿದೆ ಅದನ್ನ ಎಲ್ಲಿಟ್ಟಿದ್ರಂತೆ? ಅವ್ರು ಮಂಜೂಷ ಪೆಟ್ಟಿಗೆಯಲ್ಲಿ ಎಲ್ಲಿಟ್ಟಿದ್ರು? ಮಹಾಪರಿಶುದ್ಧ ಸ್ಥಳದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ದೇವರ ಆಲಯ ಅಂತ ಹೇಳಿದ್ರೆ 3 ಸ್ಟೆಪ್ ಇರ್ತಾ ಇತ್ತು. ಈಗಲೂ ಕೂಡ ಬೈಬಲಿಂದ ಕಾಪಿ ಮಾಡಿರೋರೆ ಈ ಹಿಂದೂಗಳಲ್ಲಿ ಕೂಡ ನಾವು ನೋಡ್ತೇವೆ. ಅವ್ರು ಕಟ್ಟಿರೋ ದೇವಾಲಯ ಕೂಡ ಗರ್ಭಗುಡಿ ಅಂತ, ಮತ್ತೆ ಅಂಗಣ ಅಂತ, ಹೊರಾಂಗಣ ಅಂತ ಇರುತ್ತೆ. ಆ ಒಂದು ದೇವದರ್ಶನ ಗುಡಾರ ಕೂಡ ಹಾಗೆ ಇತ್ತು. ಸೊಲೊಮೋನ ಕಟ್ಟಿದಂಥ ದೇವಾಲಯ ಕೂಡ ಹಾಗೆ. ಹೊರಾಂಗಣ ಅಂದ್ರೆ ಜನರೆಲ್ಲರೂ ಯಾರೇ ಆಗಲಿ ಬರ್ಬೋದು, ಅದೇ. ಮತ್ತೆ ಪರಿಶುದ್ಧ ಸ್ಥಳ ಅಂತ ಹೇಳಿದ್ರೆ ಯಾಚಕರು ಮಾತ್ರ ಬರಬೇಕಾದಂಥ ಸ್ಥಳ. ಮತ್ತೆ ಮಹಾಪರಿಶುದ್ಧ ಸ್ಥಳ ಅದು ವರ್ಷಕ್ಕೊಂದ್ಸಲಿ ಮಾತ್ರ ಮಹಾಯಾಚಕರು ಹೋಗುವಂತ ಸ್ಥಳ. ಆದ್ರೆ ಅಲ್ಲಿ ಇರ್ಬೇಕಾಗಿರೋದು ಯಾರು? ಆ ಒಂದು ದೇವದರ್ಶನ ಗುಡಾರದಲ್ಲಿ, ಅಂದ್ರೆ ಆ ಒಂದು ಮಂಜೂಷ ಪೆಟ್ಟಿಗೆ ಮಾತ್ರ. ಆ ಮಂಜೂಷ ಪೆಟ್ಟಿಗೆಯಲ್ಲಿ ಏನಿತ್ತು? ದೇವರ ವಾಕ್ಯ ಇತ್ತು. ಹಲ್ಲೆಲೂಯಾ. ಆ ಒಂದು ಗರ್ಭಗುಡಿನೇ ನೀನು ನಾನು, ಆ ಮಹಾಪರಿಶುದ್ಧ ಸ್ಥಳನೇ ನೀನು ನಾನು. ನೀನು ನಾನು ಮಹಾಪರಿಶುದ್ಧ ಸ್ಥಳವಾಗಿ ಮಾರ್ಪಟ್ಟಿರೋದೇ ದೇವರ ವಾಕ್ಯ. ಹಲ್ಲೆಲೂಯಾ. ಆ ಯೇಸು ಕ್ರಿಸ್ತನ ವಾಕ್ಯದಿಂದ. ಹಾಗಾಗಿ ಸೊಲೊಮೋನನು ಕಟ್ಟಿರುವಂತಹ ಆ ದೇವರ ಆಲಯದಲ್ಲಿ ಶ್ರೇಷ್ಠವಾದ ಸ್ಥಳ, ಮಹಾಪರಿಶುದ್ಧ ಸ್ಥಳವನ್ನು ಸಿದ್ಧ ಮಾಡಿ ಆ ಒಂದು ಮಂಜೂಷ ಪೆಟ್ಟಿಗೆ ಇಡೋದಕ್ಕಾಗಿ ಒಂದು ಸ್ಥಳವನ್ನು ಗುರುತಿಸಿ ಅಲ್ಲಿ ಅದನ್ನು ಭದ್ರಪಡಿಸಿರುವುದಾಗಿ ನಾವು ದೇವರ ವಾಕ್ಯ ನಿನ್ನ ಜೀವನದಲ್ಲಿ, ಕುಟುಂಬದಲ್ಲಿ, ಸಭೆಯಲ್ಲಿ ನೆಲೆಯಾಗಬೇಕು. ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಾಕ್ಯಕ್ಕೆ ಮೊದಲು ಪ್ರಾಧಾನ್ಯತೆ ಕೊಡಬೇಕಾಗಿರೋದು. ಈ ದೇವರ ವಾಕ್ಯ ನಮ್ಮಲ್ಲಿ ಏನಾಗಬೇಕು ಗೊತ್ತಾ? ಮುದ್ರೆ ಆಗಬೇಕು ಅಂತ. ಏನಾಗಬೇಕು? ಮುದ್ರೆ ಆಗಬೇಕು. ಈ ಒಂದು 10 ಹಲಿಗೆಗಳ, ಏನೋ 2 ಕಲ್ಲಿನ ಹಲಿಗೆಗಳ ಮೇಲೆ 10 ದಶಾಕ್ಷರಗಳನ್ನ ಬಂದಿದ್ರು. ಕಲ್ಲಿನ ಮೇಲೆ ಕೆತ್ತಿರೋದದು. ಬಂಡೆ ಮೇಲೆ ಬರೀತಾರ, ಕೆತ್ತುತ್ತಾರೆ ಅಂತಾನೆ. ಈಗಲೂ ಕೂಡ ಯಾವುದೇ ಒಂದು ಹಳೆ ಇದಕ್ಕೆ ಹೋಗಿ ಕೋಟೆ ಕೊತ್ತಲುಗಳಿರುವಂತಹ ಒಂದು ಬೆಟ್ಟ ಗುಡ್ಡೆಗಳಿಗೆ, ಕೋಟೆಗಳಿಗೆ ಹೋಗಿ ನೋಡಿ, ಅಲ್ಲಿ ಆ ಶಿಲಾಶಾಸನಗಳಂತ ಇರುತ್ತೆ. ಆ ಒಂದು ಬಂಡೆಗಳ ಮೇಲೆ ಕೆತ್ತಿರ್ತಾರೆ. ಆ ಒಂದು ಯಾವ ಸಮಯದಲ್ಲಿ ಯಾರದನ್ನ ಏನೋ ಕಟ್ಟಿಸಿದ್ದಾರೆ, ಯಾವ ರಾಜ ಕಟ್ಟಿಸಿದ್ದಾರೆ ಏನು ಅಂತ ಪ್ರತಿಯೊಂದು ಕೂಡ ಆ ಕೋಟೆ ಬಗ್ಗೆ ಆಗಲಿ, ಆ ದೇವಸ್ಥಾನದ ಬಗ್ಗೆ ಆಗಲಿ, ಆ ಒಂದು ಹಳೆ ಆ ಒಂದು ಕೋಟೆ ಕೊತ್ತಲುಗಳು ಏನೇ ಇದ್ರು ಕೂಡ ಅದರ ಚರಿತ್ರೆಯನ್ನ ಬಂಡೆಗಳ ಮೇಲೆ ಕೆತ್ತಿರ್ತಾರೆ. ಇಲ್ಲಿ ನಾನು ನೀನು ಕೂಡ ಅಷ್ಟೇ ನಮ್ಮ ಹೃದಯವೆಂಬ ಆ ಹಲಿಗೆ ಮೇಲೆ ದೇವರ ವಾಕ್ಯಗಳನ್ನ ಏನ್ ಮಾಡ್ಕೋಬೇಕಂತೆ? ಕೆತ್ತಬೇಕಂತೆ. ಬರ್ಕೊಳ್ಳೋದ ಮೇಲೆ ಕೆತ್ತೋದ ಮೇಲೆ ಬರೆಯೋದು ಹೋಗ್ಬಿಡುತ್ತೆ, ಕೆತ್ತೋದು ಸಾಮಾನ್ಯವಾಗಿ ಹೋಗೋದೇ ಇಲ್ಲ. ಹಾಗಾಗಿ ನಮ್ಮ ಹೃದಯಗಳಲ್ಲಿ ಅದನ್ನ ಮುದ್ರೆ ಮಾಡ್ಕೋಬೇಕು. ಆಮೇಲೆ ಹಲ್ಲೆಲೂಯಾ. ಏನನ್ನ ಮುದ್ರೆ ಮಾಡ್ಕೋಬೇಕು? ಯೇಸುವೇ ನನ್ನ ದೇವರು. ಇದನ್ನ ನಾವು ಮುದ್ರೆ ಮಾಡ್ಕೋಬೇಕು. ಯೇಸುವಿನಿಂದ ನಾನು ಸೃಷ್ಟಿಯಾಗಿದ್ದೇನೆ, ಯೇಸುವಿನಿಂದ ನಾನು ರಕ್ಷಿಸಲ್ಪಟ್ಟಿದ್ದೇನೆ, ಯೇಸುಗಾಗಿನೇ ನಾನು ಜೀವಿಸ್ತಾ ಇದ್ದೇನೆ, ಯೇಸು ಬಳಿಯಲ್ಲಿ ನಾನು ಹೋಗ್ತೇನೆ. ಯೇಸು ಅಲ್ಲದೆ ನಮ್ಮ ಜೀವನದಲ್ಲಿ ಅರ್ಥನೇ ಇಲ್ಲ. ಯೇಸುನ ಬಿಟ್ಟು
ನಾವು ಈ ಲೋಕದಲ್ಲಿ ಹೇಗೆ ಬದುಕಿದ್ರು ಕೂಡ ಅದಕ್ಕೆ ನಿಜವಾದ ಅರ್ಥನೇ ಇಲ್ಲ. ಆಮೇಲೆ ಹಾಗಾಗಿನೇ ಈ ಸತ್ಯವನ್ನು ನಾವು ಮುದ್ರೆ ಮಾಡ್ಕೋಬೇಕಾಗಿರೋದು. ಯಾವಾಗ ನಾವು ದೇವರ ವಾಕ್ಯವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನ ನಮ್ಮ ಹೃದಯಗಳಲ್ಲಿ ಇಟ್ಕೊಳ್ಳೋದಿಲ್ವೋ ಆಗ್ಲೇ ನಾವು ಕದಲೋದು, ನಮ್ಮ ನಂಬಿಕೆ ಕದಲೋದು ಅವಾಗಲೇ, ನಾವು ಬಿದ್ದೋಗೋದು ಅವಾಗಲೇ. ಈಗ ನಮ್ಮ ಶರೀರವಾಗಿ ಶಕ್ತಿ ಇಲ್ಲ ಅಂದ್ರೆ ಹೇಗೆ ಬೀಳ್ತೀವೋ ಆತ್ಮಿಕವಾಗಿ ಶಕ್ತಿ, ವಾಕ್ಯದ ಶಕ್ತಿ ಇಲ್ಲ ಅಂದ್ರೂ ಕೂಡ ನಾವು ಬೀಳ್ತಾ ಇರ್ತೀವಿ ನಂಬಿಕೆ. ಹಾಗಾಗಿ ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಮುದ್ರೆ ಮಾಡಬೇಕು. ಮೂರನೇದಾಗಿ ಬೇರು ಬಿಡಬೇಕೆಂಬುದಾಗಿ ನಾವು ನೋಡ್ತೇವೆ. ಬೇರು ಬಿಡಬೇಕು ಅಂದ್ರೆ ಏನು? ಒಂದು ಸಲ ನೀನು ಮುದ್ರೆ ಮಾಡ್ಕೊಂಡಿರೋದಲ್ಲ, ಆ ವಾಕ್ಯವನ್ನ ನೀನು ಧ್ಯಾನ ಮಾಡಬೇಕು. ಸಾಯೋ ತನಕ ಕೂಡ ದೇವ್ರು ಕೊಟ್ಟಿರೋ ವಾಕ್ಯಗಳನ್ನ ಎಷ್ಟು ನೀನು ಧ್ಯಾನ ಮಾಡ್ತಿದ್ಯೋ. ಈಗ ನಾವು ಪ್ರತಿದಿನ ಏಸು ನಂಬ್ಕೊಂಡಿದೀವಲ್ಲ, ಮತ್ತೆ ಯಾಕೆ ಬೈಬಲ್ ಓದೋದು? ಏಸು ನಂಬಿದೀವಲ್ಲ, ಮತ್ತೆ ಯಾಕೆ ಸಭೆಗೆ ಬರೋದು? ನಾವು ರಕ್ಷಣೆ ಹೊಂದಾದ್ಮೇಲೆ ಇನ್ನೇನು ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಹೇಳೋದು ಕೂಡ ಕೆಲವರು ಇದ್ದಾರೆ. ಅಲ್ಲ, ಇಲ್ಲಿ ದೇವರ ವಾಕ್ಯದ ನಾವು ನೋಡ್ತಿರೋದು, ದೇವರ ವಾಕ್ಯವನ್ನ ನಾವು ಏನು ಅದು ಬಿತ್ತಲ್ಪಟ್ಟಿದೆ ನಮ್ಮ ಹೃದಯದಲ್ಲಿ, ಮುದ್ರೆ ಆಗಿದೆ, ಆದ್ರೆ ಅದು ಬೇರೆ ಬಿಡಬೇಕು ಇನ್ನೂ ಆಳವಾಗಿ. ಅಲ್ಲಲ್ಲೋಯ್ಯ, ಅಂದ್ರೆ ಎಷ್ಟು ಆಳಕ್ಕೆ ನಾವು ಬೇರೆ ಬಿಡ್ತೀವಿ. ಫಸ್ಟ್ ಬೇರೆ ಹೋಗುತ್ತೆ, ಆಮೇಲೆ ಮೇಲೆ ಚಿಗುರುತ್ತೆ. ಮೇಲೆ ಚಿಗುರಿದ ಮೇಲೆ ಅಲ್ಲ ಬೇರೆ ಹೋಗೋದು, ಕೆಳಗಡೆ ಎಷ್ಟು ಆಳಕ್ಕೆ, ಎಷ್ಟು ಆರೋಗ್ಯಕರವಾದ ಬೇರುಗಳು ಹೋಗುತ್ತೋ ಮೇಲೆ ಮರ ಕೂಡ ಅಷ್ಟು ಬಲಿಷ್ಠವಾಗಿ ಫಲಭರಿತವಾಗಿರುತ್ತೆ. ಆಮೇಲೆ ನೀನು ದೇವರಲ್ಲಿ ಎಷ್ಟು ಬಲವಾಗಿದೆಯಾ ಅಂತ ಹೇಳಿ ನಿನ್ನ ಫಲದಿಂದ ನೋಡ್ಬೋದು. ನೀನ್ ದೇವರಲ್ಲಿ ಯಾವ ರೀತಿ ಬದುಕ್ತಾ ಇದೆಯಾ, ದೇವ್ರಿಗೆ ಎಷ್ಟು ಪ್ರಾಧಾನ್ಯತೆ ಕೊಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಹೊರಗಡೆ ಅಲ್ಲ ನೀನು ಹೇಳ್ಕೋಬಹುದು, ಆದ್ರೆ ನೀನು ಯಾವ ವಿಷಯಗಳಲ್ಲಿ ಬೇರು ಹುಡ್ತಿದ್ಯಾ, ಯಾವ ಬೇರುಗಳಿದೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಫಲದಿಂದ ಗೊತ್ತಾಗುತ್ತೆ. ಹಾಗಾಗಿ ದೇವರನ್ನ ಮುದ್ರೆ ಮಾಡಿಕೊಂಡು ದೇವರ ವಾಕ್ಯಗಳನ್ನ ನೀನು ದಿನ ಧ್ಯಾನ ಮಾಡ್ತಾ ಬೇರೂರಬೇಕು ಎಂಬುದಾಗಿ ನೋಡ್ತೀವಿ. ಆಗ ಏನ್ ಬದಲಾಗುತ್ತೆ? ಸ್ವಭಾವ ಬದಲಾಗುತ್ತೆ. ದೇವರ ವಾಕ್ಯ ಎಷ್ಟು ಆಳಕ್ಕೆ ಹೋಗುತ್ತೋ ಅಷ್ಟು ನಾವು ದೇವರಂತೆ ನಾವು ಆಗ್ತೀವಿ ಅಂತ ಹೇಳಿ, ಕ್ರಿಸ್ತನಂತೆ ನಾವು ಮಾರ್ಪಡ್ಬೇಕು ಅಂತಾನೆ ದೇವರು ಹೇಳೋದು. ದೇವರ ನಾಮಕ್ಕೆ ಸ್ತೋತ್ರವಲ್ಲ. ಫಿಲಿಪಿಯಲ್ಲಿ ನಾವು ನೋಡ್ತೇವೆ, ಕ್ರಿಸ್ತ ಯೇಸುವಿನ ಒಂದು ಸ್ವಭಾವದಂತೆ ನಾವು ಕೂಡ ಮಾರ್ಪಡಬೇಕು. ಯೇಸು ಕ್ರಿಸ್ತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದ, ಆತನು ದೇವರಾಗಿ ಕೂಡ 100% ಆತನು ಮನುಷ್ಯನಾಗಿ ಲೋಕದಲ್ಲಿ ಬದುಕಿದ. ಒಬ್ಬ ವ್ಯಕ್ತಿ ಯಾವ ರೀತಿ ಬದುಕಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ ಯೇಸು ಸ್ವಾಮಿ. ಆಮೇಲೆ ಮನುಷ್ಯನಾಗಿ ಅದನ್ನು ಬದುಕಿ ತೋರಿಸಿದ್ದಾರೆ. ನಾವನ್ಕೋಬಹುದು, ಅಯ್ಯೋ ನಾವು ಮನುಷ್ಯರು ಬಲಹೀನರು, ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು. ಆದಮನು ಸೋತ್ವದ, ಮೊದಲ ಆದಮ ಸೋತ್ವದ, ಆದ್ರೆ ಕೊನೆಯ ಆದಮ ಯೇಸು ಕ್ರಿಸ್ತನು ಒಬ್ಬ ದೇವರ ಮನುಷ್ಯ, ದೇವರ ಮಗ. ಆದಮನು ದೇವರ ಮಗ, ಯೇಸು ಕ್ರಿಸ್ತನು ದೇವರ ಮಗ, ಶಾರೀರಿಕವಾಗಿ ಲೋಕದಲ್ಲಿ ಬಂದ ಮೇಲೆ ಅಂತ ಹೇಳ್ತಾರೆ. ಸೊ ಒಬ್ಬ ಮೊದಲ ಆದಮ ಎದುರು ಬಿದ್ದ, ಸೈತಾನನ ಒಂದು ಶೋಧನೆಯಲ್ಲಿ ಬಿದ್ದು. ಅದೇ ರೀತಿಯಲ್ಲಿ ಸೈತಾನನು ಯೇಸು ಸ್ವಾಮಿ ಬಳಿಗೂ ಬರ್ತಾನೆ. ಏನೇ ದೊಡ್ಡಕ್ಕೆ ಬಂದ ಹಾಗೆ ಯೇಸು ಸ್ವಾಮಿ 40 ದಿನ ಉಪವಾಸ ಮಾಡುವಾಗ ಆ ಸೇವೆಯ ಪ್ರಾರಂಭದಲ್ಲೇ ಸೈತಾನನು ಬಂದು ಶೋಧಿಸ್ತಾನೆ. 3 ರೀತಿಯಲ್ಲಿ ಶೋಧಿಸ್ತಾನೆ. ಒಂದು ಶೋಧನೆಯಲ್ಲಿ ಕೂಡ ಯೇಸು ಸ್ವಾಮಿ ಬೀಳಲ್ಲ, ಮನುಷ್ಯನಾಗಿರ್ತಾನೆ. ಇಲ್ಲಿ ಆದಮ ಅವ್ರಿಗಾದ್ರು ಆ ತೋಟದಲ್ಲಿ ಒಂದು ಎಲ್ಲಾ ಮರದ ಹಣ್ಣನ್ನು ತಿನ್ನಿ, ಒಂದನ್ನು ಮಾತ್ರ ತಿನ್ಬೇಡಿ ಅಂತ. ಇಲ್ಲಿ ಯೇಸು ಸ್ವಾಮಿ 40 ದಿನ ಉಪವಾಸ ಇರ್ತಾರೆ. ಒಂದು ಕಲ್ಲನ್ನ ರೊಟ್ಟಿ ಮಾಡಿ ತಿನ್ನು ಅಂತ ಹೇಳ್ತಾನೆ. ಇಲ್ಲ, ಯಾಕಂದ್ರೆ ಯೇಸುವಿನ ಹೃದಯದಲ್ಲಿ ದೇವರ ವಾಕ್ಯ ಬೇರು ಮುದ್ರೆ ಆಗಿತ್ತು, ಬೇರು ರೀತಿಯಾಗಿ ನಾವು. ಆಮೇಲೆ ಆತರ ಸ್ವಭಾವ ಬದಲಾಗಿತ್ತು ದೇವರ ನಾಮ. ಹಾಗಾಗಿ 3 ವಿಷಯಗಳು: ದೇವರ ವಾಕ್ಯ ನಮ್ಮಲ್ಲಿ ಮುದ್ರೆ ಆಗಬೇಕು, ಬೇರೂರಬೇಕು. ಆಗ ಆ ವಾಕ್ಯದಂತೆ ನಾವು ನಮ್ಮ ಜೀವಿತಗಳನ್ನು ಮಾರ್ಪಡಿಸ್ಕೊಳ್ಬಹುದು. ನಮ್ಮ ಸ್ವಭಾವ ಅಂದ್ರೆ ಏನು? ಅದೇ ನೀವು ಈ ತರ ಶಕುನದಲ್ಲಿ ಏನಾಯ್ತು, ಈಗ ತುಂಬಾ ಬದಲಾಗಿದೆಯಲ್ಲ ಅಂತ. ಆ ಬದಲಾವಣೆ ಕಾಣುತ್ತೆ ಯಾವಾಗ ಆ ವಾಕ್ಯ ಹೊರಗಡೆ ಹೋಗ್ತಾ ಹೋಗ್ಲಿ. ಆಮೇಲೆ ದೇವರ ನಾಮ ಸ್ತೋತ್ರ. ಒಂದು ವೇಳೆ ನೀನು ಬದಲಾಗ್ತಿಲ್ಲ, ನೀನು ಸ್ವಭಾವ ಬದಲಾಗ್ತಿಲ್ಲ ಅಂದ್ರೆ ಅರ್ಥ ಏನ್ ಗೊತ್ತಾ? ನೀನು ವಾಕ್ಯ ಅದೇನೋ ಹೇಳ್ತಾರಲ್ಲ, ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡೋದಂತ. ಆತ ವಾಕ್ಯ ಈ ಕಡೆಯಿಂದ ಈ ಕಡೆ ಹೋಗ್ಬಾರ್ದು, ನಮ್ಮ ಹೃದಯಕ್ಕೆ ಇಳಿಬೇಕು. ಆಮೇಲೆ ನಮ್ಮ ಆತ್ಮಕ್ಕೆ ಹೋಗ್ಬೇಕು ನಾವು ಕೇಳೋ ವಾಕ್ಯಗಳು. ಆಗ ಮಾತ್ರ ಅದು ಬದಲಾಗುತ್ತೆ. ಮತ್ತೆ ಎರಡನೇದಾಗಿ ಆಲಯದಲ್ಲಿ ಇರ್ಬೇಕಾಗಿರುವಂಥದ್ದು ಏನಿರ್ಬೇಕು? ಪ್ರಾರ್ಥನೆ ಇರಬೇಕು ಎಂಬುದಾಗಿ ನಾವು ನೋಡ್ತೀವಿ. ದೇವರ ಆಲಯ ಇರೋದೇ ಪ್ರಾರ್ಥನೆಗೋಸ್ಕರ. ಆಮೇಲೆ ಅದು ನಾನಾಗಿರ್ಬೋದು, ಕುಟುಂಬ ಆಗಿರ್ಬೋದು, ಸಭೆ ಆಗಿರ್ಬೋದು, ಮುಖ್ಯವಾಗಿ ಪ್ರಾರ್ಥನೆಯಲ್ಲಿ ಇರಬೇಕೆಂಬುದಾಗಿ ನಾವು ನೋಡ್ತೇವೆ. ಇದು 2 ಒಂದು ವರ್ಷಗಳಲ್ಲಿ 8:22 ಓದೋಣ.
ತರುವಾಯ ಸೊಲೊಮೋನನು ಎಲ್ಲ ಇಸ್ರಾಯೇಲರ ಎದುರಿನಲ್ಲಿ ಯೆಹೋವನ ಯಜ್ಞವೇದಿಯ ಮುಂದೆ ನಿಂತು ಆಕಾಶದ ಕಡೆಗೆ ಕೈಗಳನ್ನೆತ್ತಿ ಹೀಗೆ ಪ್ರಾರ್ಥಿಸಿದನು. ಸೊ ಆ ಆಲಯ ಅನ್ನೋದು ಅದಕ್ಕೆ ಮುಂಚೆ ಸೊಲೊಮೋನ ಪ್ರಾರ್ಥನೆ ಮಾಡಿದಾಗ ನಾವೆಲ್ಲೂ ಕಾಣಲ್ಲ. ಆದರೆ ಇಲ್ಲಿ ದೇವರ ಆಲಯದಲ್ಲಿ ದೇವರ ಯಜ್ಞವೇದಿಯ ಮುಂದೆ ನಿಂತುಕೊಂಡು ಅವನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸಭೆ ಅನ್ನೋದು ಪ್ರಾರ್ಥನೆಯ ಸ್ಥಳವಾಗಿದೆ. ಅದನ್ನು ನಾನು ಆಗಲೇ ಹೇಳಿದೆ, ವೈಯಕ್ತಿಕವಾದ ಪ್ರಾರ್ಥನೆಗಳು ಯಾಕೆ ಮಾಡ್ತೀವಿ ನಾವು ದೇವರ ಸಭೆ ಆಗಿರೋದ್ರಿಂದ. ಯಾಕೆ ನಮ್ಮಲ್ಲಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾಗ್ತದೆ ಏನಕ್ಕಂದ್ರೆ ದೇವರ ಆಲಯಗಳಾಗಿರೋದ್ರಿಂದ. ನಮ್ಮ ಕುಟುಂಬ ಪ್ರಾರ್ಥನೆಗಳು ಯಾಕಬೇಕು ಅಂದ್ರೆ ನಾವು ದೇವರ ಆಲಯ ಆಗಿರೋದ್ರಿಂದ. ನಮ್ಮ ಸಭೆಯಲ್ಲಿ ಪ್ರಾರ್ಥನೆಗಳು ಯಾಕೆ ಮಾಡ್ತೀವಿ ಅಂದ್ರೆ ಇದು ದೇವರ ಆಲಯ ಆಗಿರೋದ್ರಿಂದ. ಆಮೇಲೆ ಸೊ ಹಾಗಾಗಿ ಪ್ರಾರ್ಥನೆಗಳಿಗೆ ನಾವು ಪ್ರಾಮುಖ್ಯತೆಯನ್ನ ಕೊಡಬೇಕು ಎಂಬುದಾಗಿ ನೋಡ್ಬೇಕು. ಸೊ ನಮ್ಮ ಈ ಆಲಯ ಸಭೆಗೆ ನಾವು ಮಾದರಿಯಾಗಿ ತೆಗೆದುಕೊಂಡ್ರೆ ಈ ನಮ್ಮ ಸಭೆ ಅನ್ನೋದು 3 ವಿಷಯಗಳಿಗಾಗಿ ಪ್ರಾರ್ಥನಾಲಯವಾಗಿ ಮಾರ್ಪಡಿಸಬೇಕು ನಾವು. ಮೊದಲನೇದು ಮಕ್ಕಳಿಗೋಸ್ಕರ ಪ್ರಾರ್ಥನಾಲಯವಾಗಿರ್ಬೇಕಿದು. ದೇವ್ರ ನಾಮಕ್ಕೆ ಸ್ತೋತ್ರವಾಗಿ. ಸೈತಾನನು ಮಕ್ಕಳನ್ನು ತುಂಬಾ ಅಂದ್ರೆ ಮಕ್ಕಳ ಜೀವಿತಗಳನ್ನು ಹಾಳು ಮಾಡಬೇಕು ಅಂತ ತುಂಬಾ ನೋಡ್ತಾನೆ. ನಾವೇನು ಅನ್ಕೊಳ್ತೀವಿ ಗೊತ್ತಾ, ದೊಡ್ಡವ್ರು ಮುಖ್ಯ ಅಂತ ಅನ್ಕೊಳ್ತೀವಿ. ದೊಡ್ಡವ್ರು ಮುಖ್ಯನೇ, ಆದ್ರೆ ಅವ್ರಿಗಿಂತ ಮುಖ್ಯ ಯಾರು? ಚಿಕ್ಕ ಮಕ್ಕಳು. ಕಾರಣ ಅಂದ್ರೆ ನಮ್ಮ ನಂತರ ದೇವರಿಗೋಸ್ಕರ ಬದುಕಬೇಕಾಗಿರೋರು, ನಮ್ಮ ನಂತರ ಈ ಸಮಾಜದಲ್ಲಿ ಬದಲಾವಣೆ ತರಬೇಕಾಗಿರೋರು. ಅವ್ರು ಬದಲಾಗಿಲ್ಲ ಅಂತ ಹೇಳಿದ್ರೆ, ಸಭೆಗೆ ಬರ್ತಿರೋ ನಮ್ಮ ಮಕ್ಕಳಿಗೆ ಬದಲಾಗಿಲ್ಲ ಅಂದ್ರೆ, ಇವತ್ತು ಫಾರಿನಲ್ಲಿ ನಾವು ನೋಡ್ತೀವಿ, ಬೇರೆ ಬೇರೆ ದೇಶದಲ್ಲಿ ಅಮೆರಿಕದಂತ ತುಂಬಾ ಅಭಿವೃದ್ಧಿ ಆಗಿರೋ ದೇಶಗಳ ಬಗ್ಗೆ ನಾವು ನೋಡಿದ್ರೆ ಮಕ್ಕಳೆಲ್ಲರೂ ಕೂಡ ಸಭೆಗೆ ಹೋಗಕ್ಕೆ ಇಷ್ಟಪಡ್ತಾ ಇಲ್ಲ. ಇವತ್ತು ಆ ಸಭೆಗಳನ್ನು ಹೋಗೋರು ಯಾರು ಗೊತ್ತಾ? ಮುದುಕರು ಮಾತ್ರ, ವಯಸ್ಸಾಗಿರೋರು ಮಾತ್ರ ಹೋಗಿ ಸಭೆಯಲ್ಲಿ ಕೂತಿರ್ತಾರೆ. ಆ ವಯಸ್ಸಾಗಿರೋರು ಯಾರು ಗೊತ್ತಾ? ಅವ್ರು ಚಿಕ್ಕವರಿದ್ದಾಗ ಚರ್ಚ್ಗೆ ಹೋಗ್ತಿದ್ರಲ್ಲ ಅವ್ರು ಮಾತ್ರ. ಆಮೇಲೆ ಚಿಕ್ಕ ವಯಸ್ಸಿಂದ ಚರ್ಚ್ಗೆ ಸಂಡೇ ಸ್ಕೂಲ್ಗೆ ಹೋಗಿ ಬೆಳೆದ್ರಲ್ಲ, ಆ ಸುವಾರ್ತೆ ಬಿತ್ತಲ್ಪಡ್ತಲ್ಲ, ಅವರು ಯೇಸುವನ್ನ ಬಿಟ್ರೆ ಸಭೆನ ಬಿಟ್ರೆ ಜೀವನನೇ ಇಲ್ಲ ಅಂತ ಹೇಳ್ಬಿಟ್ಟು ಸಾಯೋ ತನಕ ಸಭೆಗೆ ಹೋಗ್ತಾ ಇದ್ದಾರೆ. ಆದ್ರೆ ಈ ಕಾಲದ ಮಕ್ಕಳು ಚರ್ಚ್ ಅಂದ್ರೆ ಅವರು ಅಪ್ಪ ಅಮ್ಮ ಕೂಡ ತುಂಬಾ ನೆಗ್ಲೆಕ್ಟ್ ಮಾಡ್ತಿರ್ತೀವಿ ನಾವು ಮಕ್ಕಳನ್ನ ಸಭೆ ಕರ್ಕೊಂಡು ಬರೋಕ್ಕೆ. ದಯಮಾಡಿ ನಮ್ಮ ಮಕ್ಕಳನ್ನ ದೇವರ ಆಲಯದಲ್ಲಿ ತರೋದು ತುಂಬಾ ಮುಖ್ಯವಾಗುತ್ತೆ. ಅವ್ರು ಆಟ ಆಡ್ಕೊಳ್ಳಿ, ತೀಟೆ ಮಾಡಲಿ, ಅವಾಗ ದೇವರ ವಾಕ್ಯ ಕೆಲವು ಹೋಗೇ ಹೋಗುತ್ತೆ. ಮಕ್ಕಳಂದ್ರೆ ಸ್ವಭಾವ, ಆಟ ಆಡೋ ಸ್ವಭಾವ. ಆದ್ರೆ ಆಟ ಆಡ್ಕೊಂಡೆ ಕೆಲವು ವಿಷಯಗಳು ಅವ್ರ ಮಕ್ಕಳಿಗೆ ದೇವ್ರ ಕಾರ್ಯ ಮಾಡ್ತಾನೆ ಅವರ ಹೃದಯಗಳಲ್ಲಿ. ಈಗ ಸಮಯಲ ಹತ್ರ ದೇವ್ರು ಮಾತಾಡ್ತಾನೆ, ಸಮಯಲ ಅಂದ್ರೆ ಅದು ದೇವ್ರ ಸ್ವರ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಓಡಿ ಏಲಿ ಹತ್ರ ಹೋಗ್ತಾ ಇದ್ದ, ಕರೆದ್ರ ಅಂತ ಗೊತ್ತಿಲ್ಲ ದೇವ್ರ ಸ್ವರ ಏನು, ದೇವ್ರ ವಾಕ್ಯ ಏನು ಅಂತ. ಅದೊಂದು ಸಮಯ ಬರುತ್ತೆ, ಅವ್ರು ಅರ್ಥ ಮಾಡ್ಕೊಳ್ತಾರೆ. ಯೇಸು ಸ್ವಾಮಿ ಕೂಡ ಮಕ್ಕಳನ್ನ ನನ್ನ ಬಳಿಗೆ ಬಿಡಿ ಅಂತ ಹೇಳಿದ್ದಾರೆ. ಆಮೇಲೆ ಸೊ ಹಾಗಾಗಿ ನಮ್ಮ ಸಭೆಯಲ್ಲಿ ಮಕ್ಕಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಂತ ಸಭೆಯಾಗಿ ಮಾರ್ಪಡಬೇಕು. ಆ ಮಕ್ಕಳಲ್ಲಿ ದೇವರ ಸತ್ಯ ವಿಷಯಗಳನ್ನು ನಾವು ಮುದ್ರೆ ಮಾಡಬೇಕು ಅಂತ ಹೇಳಿ. ಎರಡನೇದಾಗಿ ಈ ಅಂಗಳ ಅಂತ ಹೇಳಿದ್ರೆ ಸ್ಥಳ ಅವ್ರಿಗೋಸ್ಕರ. ಒಂದ್ ವೇಳೆ ನಮ್ದು ಇನ್ನೂ ಬೆಳೀತಿರುವಂತ ಸಭೆ ಇನ್ನೂ ಬೆಳಿಬೇಕಾಗಿದೆ, ದೇವರು ಇನ್ನೂ ನಮ್ಮನ್ನ ಬಲಪಡಿಸ್ಬೇಕಾಗಿದೆ. ಆ ಒಂದು ಸಮಯ ಅಂತ ಬಂದಾಗ ಖಂಡಿತವಾಗ್ಲೂ ಆಸೆ ಅಂತೂ ಇದೆ. ಆ ಮಕ್ಕಳಿಗೋಸ್ಕರನೇ ಒಂದು ರೂಮ್ ಮಾಡಿಬಿಟ್ಟು ಅವರನ್ನ ಸತತವಾಗಿ ನಾವಿಲ್ಲಿ ದೊಡ್ಡವರು ಆರಾಧನೆ ಮಾಡ್ತಾ ಇದ್ರೆ ಅಲ್ಲಿ ಮಕ್ಕಳಿಗೆ ದೇವರಲ್ಲಿ ಬೆಳೆಸಿ ದೇವರ ವಾಕ್ಯಗಳು ಹೇಳ್ಕೊಡುವಂಥದ್ದು ಇದೆಲ್ಲ ಮಾಡ್ಬೇಕು ಅಂತ ಆಸೆ ಇದೆ. ದೇವರು ಖಂಡಿತ ಅದಕ್ಕಾಗಿ ಸಭೆನ ಕೊಡ್ತಾರೆ, ಒಂದು ಅವಕಾಶ ಕೊಡ್ತಾರೆ ಎಂಬುದಾಗಿ ನಾನು ಕೂಡ ನಂಬ್ತೀನಿ. ಸೊ ಏನ್ ಹೇಳ್ತಿದ್ರು ಅಂದ್ರೆ, ಸಭೆ ಅಂತ ಹೇಳಿದ್ರೆ ದೇವ್ರಿಗೆ ಇಷ್ಟವಾಗುವಂತ ಸಭೆ, ದೇವ್ರಿಗೆ ಇಷ್ಟವಾಗುವಂತ ಒಂದು ಆಲಯ ಯಾವುದು ಅಂದ್ರೆ ಮಕ್ಕಳಿಗೆ ಪ್ರಾಧಾನ್ಯತೆ ಕೊಡುವಂಥದ್ದು. ಎರಡನೇದು ಅನ್ಯ ಜನರು ಕೂಡ ಬಂದು, ನನಗೀಗಲೂ ನೆನಪಿದೆ, ಆ ಒಂದು ಮನೆಯಲ್ಲಿ ಹೆಗ್ಗಾಳದಲ್ಲಿ ಒಂದು ಮನೆ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದಾಗ ಕ್ರಿಸ್ಮಸ್ ಟೈಮಲ್ಲಿ ಅಡಿಗೆ ವಿಷಯದಲ್ಲಿ ಸಮಸ್ಯೆ ಬಂತು. ಯಾರೋ ಇದರ ಬೇರೆ ಜನರು ಅಡಿಗೆ ಬಡಿಸ್ತಾ ಇದ್ರೆ ನಮ್ಮ ವಿಶ್ವಾಸಿಗಳಲ್ಲಿ, ಅವ್ರ ವಿಶ್ವಾಸಿನೇ ಹೆಗ್ಗಾಳದಿಂದ ಬರ್ತಾ ಇದ್ರು. ಇವತ್ತಿಗೂ ಅವ್ರು ಬರ್ತಾ ಇಲ್ಲ ಸಭೆಗೆ. ರಾಜಣ್ಣ ಅಂತ ಹೇಳ್ಬಿಟ್ಟು ಇಲ್ಲಿ ಇದಾರಲ್ಲ, ಸೊ ಅವ್ರ ಒಂದು ಕುಟುಂಬ ಈಗಲೂ ಬರ್ಲಿಕ್ಕೆ ಕಾರಣ ಅಂದ್ರೆ ವಿಶ್ವಾಸದಲ್ಲಿ ಯಾರೋ ಒಬ್ರು ನೀವು ಬಡಿಸ್ಬೇಡಿ, ನೀವು ಬಡಿಸ್ರಿ ನಾವು ಊಟ ಮಾಡೋಣ ಅಂತ ಹೇಳೋದು. ಅಂದ್ರೆ ದೇವ್ರ ಮಕ್ಕಳು ಆಗಿದ್ರು ಕೂಡ ಅವರೇನೋ ಎಸಿಗಳು ಅಂತ ಹೇಳ್ಬಿಟ್ಟು ಯಾರೊಬ್ರು ಈ ಥರ ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ಅವತ್ತಿಂದ ಅವ್ರು ಬೇಜಾರು ಮಾಡ್ಕೊಂಡು ಅವ್ರು ಬರ್ತಾ ಇಲ್ಲ ಎಂಬುದಾಗಿ ಅವ್ರಿಗೆ ಹೋಗಿ ಎಷ್ಟೋ ಸುಮಾರು ನಾನು ಹೋಗಿ ಮಾತಾಡಿದೆ. ಅವ್ರ ಮಗಳು ಕೂಡ ಒಂದು 2 ವಾರದ ಹಿಂದೆ ಇಲ್ಲಿ ಬಂದು ಪ್ರೇಯರ್ ಮಾಡ್ಕೊಂಡು ಹೋದ್ರು. ಅವರು ಹೇಳ್ತಾ ಇದ್ರು, ಅಂದ್ರೆ ನಾವು ಎಷ್ಟೋ ಸಲ ಹೇಳ್ತೀವಿ ನಾವು ಅವರಿಗೆ, ಅವ್ರು ಯಾಕೆ ಬರ್ತಿಲ್ವೋ ನಮ್ಗೆ ಗೊತ್ತಿಲ್ಲ ಅಂತ. ಅವ್ರ ಹತ್ರ ಅವ್ರು ಹೇಳಿದ್ರು. ನಾನು ಹೋಗಿ ಒಂದು 2-3 ಸಲ ಕೇಳಿದಾಗ ಅವ್ರು ಹೇಳಿದ್ರು. ಏನಕ್ಕೆ ಕೇಳ್ತಾ ಇದ್ದಾರೆ ಅಂದ್ರೆ,
ಸಭೆ ಬಂದು ಅನ್ಯ ಜನರು ಬರ್ಲಿಕ್ಕೆ ಅವಕಾಶ ಇರಲೇಬೇಕು. ಈ ಸಭೆ ಹಾಳಾಗಿದ್ದೇನಕ್ಕೆ ಗೊತ್ತಾ? ಅವರಲ್ಲಿ ಇದ್ದಿದ್ದೇನು, ಈ ಒಂದು ಆಲಯ ಬರೀ ಇಸ್ರಾಯೇಲಿಗೋಸ್ಕರ ಅಂತ, ನಮಗೋಸ್ಕರ ಮಾತ್ರನೇ ಅಂತ. ದೇವರ ಅಬ್ರಹಾಮನ ಆರಿಸಿಕೊಂಡಿದ್ದು, ಅವನ ಸಂತಾನವನ್ನು ಆರಿಸಿಕೊಂಡಿದ್ದು, ಇಸ್ರಾಯೇಲ್ ದೇಶವನ್ನು ಆರಿಸಿಕೊಂಡಿದ್ದು ಇಡೀ ಪ್ರಪಂಚಕ್ಕೆ ಯೆಹೋವನೊಬ್ಬನೇ ದೇವರನ್ನ ಸತ್ಯವನ್ನು ಸಾರಿ ಹೇಳಬೇಕು ಅಂತ. ಏನು ಅಬ್ರಹಾಮ ಏನು ನೀತಿವಂತನ, ತುಂಬಾ ಒಳ್ಳೆಯವನಂತ ಆರಿಸ್ಕೊಂಡ್ರ? ಇಸ್ರಾಯೇಲ್ ತುಂಬಾ ಶ್ರೇಷ್ಠರು ಅಂತ ಅವ್ರನ್ನ ಆರಿಸ್ಕೊಂಡು ಅವ್ರಿಗೆ ಮಾತ್ರ ದೇವರ ಆಶೀರ್ವಾದ ಮಾಡ್ತಾರ? ಇಲ್ಲ, ಯಾರೊಬ್ಬರು ಬೇಕಲ್ವಾ? ಹಾಗಾಗಿ ದೇವರ ಅಬ್ರಹಾಮನ ಆರಿಸ್ಕೊಂಡು ಎಷ್ಟೋ ಸಲ ಅವನು ನಂಬಿಕೆಯಲ್ಲಿ ಬೀಳ್ತಿರ್ತಾನೆ, ಅವಿಶ್ವಾಸದಲ್ಲಿ ಬೀಳ್ತಿರ್ತಾನೆ. ಆದ್ರೂ ದೇವ್ರ ಕೃಪೆನೇ ಅವನು ಬೆಳೆದಿದ್ದು, ಅವನ ಸಂತತಿ ಬೆಳೆದಿದ್ದು ದೇವ್ರ ಕೃಪೆನೇ. ಅರ್ಥ ಆಗದೆ ಏನ್ ಹೇಳ್ತಿದ್ದೀನಿ ಅಂತ. ಜಾತಿ ಮತಗಳು ಇನ್ನೂ ಇದೆ, ಸಭೆಯ ತನಕ ತರಬೇಡಿ. ಅವರು ದೇವ್ರ ಮಕ್ಕಳಾಗಿ ನಾವು ಹೊಸಬರಾಗಿ ಇಲ್ಲಿ ಹೇಳ್ತೀನಲ್ಲ, ನಮ್ಮ ಸ್ವಭಾವ ಬದಲಾಗಬೇಕು. ಯಾವಾಗ ದೇವರ ವಾಕ್ಯದಿಂದ ಇನ್ನು ದೇವ್ರು ನಮ್ಮದು ಕೂಡ ನಮ್ದು ಆ ಜಾತಿ ಈ ಜಾತಿ, ನಮ್ಮ ಮೇಲ್ಜಾತಿ ಕೀಳ್ ಜಾತಿ ಅಲ್ಲ. ಇದಿದ್ರೆ ನಿನ್ ಸ್ವಭಾವ ಬದಲಾಗಿಲ್ಲ ಅಂತಾನೆ ಅರ್ಥ. ದೇವ್ರ ವಾಕ್ಯ ಇಲ್ಲ ನಿನ್ನಲ್ಲಿ, ದೇವ್ರು ಇಲ್ಲ ನಿನ್ನಲ್ಲಿ. ದೇವ್ರು ಭೇದ ಭಾವ ಮಾಡೋದಲ್ಲ, ಎಲ್ಲರೂ ದೇವ್ರ ಮಕ್ಕಳೇ ತಾನೆ. ಹುಟ್ಟೋ ತನಕ ನಿಮಗೂ ಗೊತ್ತಿಲ್ಲ ಯಾವ ಜಾತಿ ಹುಡ್ತಿದ್ಯಾ, ಯಾವ ಧರ್ಮದಲ್ಲಿ ಹುಟ್ಟಿದ್ಯಾ. ಹುಟ್ಟಿದ ಮೇಲೆ ಏನಕ್ಕೆ? ಹುಟ್ಟಕ್ಕೆ ಮುಂಚೆ ಇಲ್ಲ, ಸತ್ತ ಮೇಲೂ ಕೂಡ ಅದಿಲ್ಲ. ಮಧ್ಯದಲ್ಲಿ ಏನಕ್ಕೆ ನಮಗೆ? ಮನುಷ್ಯರು ಮಾಡಿರೋದು ಅದೆಲ್ಲ. ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದಯಮಾಡಿ ಈ ತರ ಒಂದು ಸ್ವಭಾವಗಳನ್ನು ಬಿಟ್ಬಿಡಿ. ಜಾತಿ ಧರ್ಮ ಅಂತ ಯೇಸು ನಂಬದಾಗ ನಾವು ಸಾಯ್ಬೇಕು, ಅಂಶಗಳನ್ನು ಕಿತ್ತಾಗಬೇಕು. ಈ ತರ ಬೇರುಗಳನ್ನು ಕಿತ್ತಾಗಬೇಕು. ದೇವರ ಬೇರುಗಳಿರ್ಬೇಕೆ ವಿನ ಈ ತರ ಒಂದು ಬೇರುಗಳಿಗೆ ಇರಬಾರ್ದು, ಕಹಿ ಬೇರುಗಳಿರಬಾರ್ದು. ಸೊ ಈ ಅನ್ಯ ಜನರನ್ನು ನಾವು ಪ್ರೀತಿಸುವಂತವರಾಗಿರ್ಬೇಕು. ಯಾರೇ ಬರಲಿ ಅನ್ಯ ಜನರು ಬಂದು ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶಗಳು ಇರಬೇಕು ಸಭೆಯಲ್ಲಿ. ಆಮೇಲೆ ದೇವರು ನಾವು ಸ್ತೋತ್ರ. ಮತ್ತೆ ಮುಂದೆ ಸ್ವಸ್ಥತೆಯ ಅಂಗಳ ಎಂಬುದು. ಸೊ ಸಭೆಯಲ್ಲಿ ಒಂದು ಸ್ವಸ್ಥತೆ ಅಂಗಳ ಇರಬೇಕು ಅಂತ. ಏನು ಈ ಸ್ವಸ್ಥತೆ ಅಂಗಳ ಅಂತ ಹೇಳಿದ್ರೆ, ಈಗ ಸ್ವಸ್ಥತೆ ಅಂತ ಹೇಳಿದ್ರೆ ಶಾರೀರಿಕವಾದ ಕಾಯಿಲೆಗಳಿಂದ ಜನ ಬರ್ತಾರೆ. ಎರಡನೇದಾಗಿ ಮಾನಸಿಕವಾದ ಕಾಯಿಲೆಗಳಿಂದ ಬರ್ತಾರೆ, ದುರಾತ್ಮ ಪೀಡಿತರಾಗಿ ಬರ್ತಾರೆ, ಮಾಟಮಂತ್ರದ ಒಂದು ಹಿನ್ನೆಲೆಯಲ್ಲಿ ಬರ್ತಾರೆ, ಮತ್ತೆ ಕುಟುಂಬದ ಸಮಸ್ಯೆಗಳಿಂದ ಬರ್ತಾರೆ, ಮಕ್ಕಳ ಸಮಸ್ಯೆಗಳಿಂದ ಬರ್ತಾರೆ. ಸೊ ಇವ್ರಿಗೆಲ್ಲರೂ ಕೂಡ ಒಂಥರ ಕೌನ್ಸಿಲಿಂಗ್ ಮಾಡಿ ದೇವರ ವಾಕ್ಯ ಹೇಳಿ ಅವನ್ನ ಗುಣಪಡಿಸುವಂಥದ್ದು. ಆಮೇಲೆ ಗುಣಪಡಿಸೋದು, ಸ್ವಸ್ಥತೆ ಮಾಡೋದಂದ್ರೆ ಬರೀ ಕಾಯಿಲೆ ಮಾತ್ರ ಅಲ್ಲ, ಅವರಲ್ಲಿರುವ ಕೆಟ್ಟ ಆಲೋಚನೆಗಳು ಅದನ್ನ ಗುಣಪಡಿಸೋದು. ಫಸ್ಟ್ ಅದು ಗುಣವಾದ್ರೆ ಎಲ್ಲ ಗುಣವಾಗುತ್ತೆ. ಆಮೇಲೆ ಸೊ ಈಗ ಇಬ್ಬರು ಮಧ್ಯದಲ್ಲಿ, ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಬರ್ತಾ ಇದೆ ಅಂತ ಹೇಳಿದ್ರೆ ಅದೊಂಥರ ಅನಾರೋಗ್ಯನೇ. ಅದನ್ನು ಗುಣಪಡಿಸ್ಬೇಕು, ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಕಾಯಿಲೆ ಗುಣಪಡಿಸ್ಕೊಂಡಿಲ್ಲ ಅಂದ್ರೆ ಹೇಗೆ ಅದು ಜಾಸ್ತಿ ಆಗಿ ಸಾಯೋ ತನಕ ಹೋಗುತ್ತೋ, ಹಾಗೆ ಸಮಸ್ಯೆ ಅನ್ನೋದು ಚಿಕ್ಕದಾಗಿದ್ದಾಗ ಅದು ಗುಣಪಡಿಸಲಿಲ್ಲ ಅಂತ ಹೇಳಿದ್ರೆ ಸಂಬಂಧಗಳು ತುಂಬಾ ಕೆಟ್ಟೋಗುತ್ತೆ. ಇಬ್ರು ದಿವಸ ತಗೊಳ್ಳೋ ತನಕ ಹೋಗ್ಬಿಡುತ್ತೆ. ಸೊ ಪ್ರತಿಯೊಂದು ಕೂಡ ಒಂದು ಸಭೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸ್ವಸ್ಥತೆಯ ಸ್ಥಳ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಿ. ನಮ್ಮ ಒಂದು ಏನು ದೇಶದಲ್ಲಿ ಸಭೆಗಳು, ಈ ಹಳ್ಳಿ ಕಡೆ ಸೇವೆ ಮಾಡುವಂಥ ಸಭೆಗಳು ನಿಜವಾಗ್ಲೂ ತುಂಬಾ ಬಲಹೀನವಾಗಿರುತ್ತೆ. ಒಂದು ಸಭೆ 4 ಜನ ಕೂತು ಪ್ರಾರ್ಥನೆ ಮಾಡೋದು ಕೂಡ ಚರ್ಚ್ ಇಲ್ಲದೆ, ಜಾಗಗಳಿಲ್ಲದೆ, ಸ್ವಂತ ಬಾಡಿಗೆ ಮನೆಗಳಲ್ಲಿ ಪ್ರಾರ್ಥನೆ ಮಾಡ್ತಿರೋರು ತುಂಬಾ ಜನ ಇರ್ತಾರೆ. ಅಂತ ಜಾಗಗಳೆಲ್ಲ ಈ ರೀತಿಯಾದಂತಹ ಅಂಗಳಗಳು ಇರಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ನಾನು ಹೇಳ್ತಿರೋದು, ದೇವ್ರು ನಮಗೆ ಸ್ಥಳವನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರಾರ್ಥನೆಗಳನ್ನ ನಾವು ಬದಲಾಯಿಸೋಣ. ದೇವರೇ, ಇಲ್ಲಿ ಸೊಲೊಮೋನ ಮಾಡಿದಂಥ ಪ್ರಾರ್ಥನೆ. ಸೊ ಅದೇ ರೀತಿ ನಮ್ಮ ಪ್ರಾರ್ಥನೆಗಳು, ಅಪ್ಪ ನಮ್ಮ ಸಭೆ ಮಕ್ಕಳನ್ನ ಬೆಳೆಸುವಂತ. ಯಾಕಂದ್ರೆ ಮಕ್ಕಳೇ ಭವಿಷ್ಯ, ಸಭೆಗೆ ಭವಿಷ್ಯ, ದೇವರ ಸೇವೆಗೆ ಭವಿಷ್ಯ. ಅವ್ರು ಸೇವಕರೇ ಆಗ್ಬೇಕು ಅಂತ ಅಲ್ಲ, ಅವ್ರು ಏನೇ ಉದ್ಯೋಗ ಮಾಡೋದಾದ್ರೂ ಕೂಡ ಅವ್ರು ಸತ್ಯನ ಸರಿಯಾಗಿ ತಿಳ್ಕೊಂಡಿದ್ರೆ ಆ ಜಾಗದಲ್ಲಿ ಅವರು ಬೆಳಕನ್ನು ಬೆಳಗಿಸ್ತಾರೆ. ಆಮೇಲೆ ಇವರಲ್ಲಿ ಬೆಳಕಿದ್ರೆ ಕತ್ತಲೆ, ಎಂಥ ಕತ್ತಲೆ ಇದ್ರು ಕೂಡ ಆ ಜಾಗದಲ್ಲಿ ಇವ್ರು ಬೆಳಕನ್ನು ತೆಗೆದುಕೊಂಡು ಹೋಗ್ತಾರೆ. ಇವರಲ್ಲಿ ಸತ್ಯ ಇದ್ರೆ, ಇವರೆಲ್ಲ ಸುವಾರ್ತೆ ಅನ್ನೋದಿದ್ರೆ ಹೋಗೋ ಕಡೆ ಅಲ್ಲಿ ಸುವಾರ್ತೆಯನ್ನು ಸಾಕ್ತಾರೆ. ಹಾಗಾಗಿ ಮಕ್ಕಳನ್ನ ಮತ್ತೆ ಅನ್ಯ ಜನರನ್ನು ನಾವು ಪ್ರೀತಿಸುವವರಾಗಿ, ಸ್ವಸ್ಥತೆಗೆ ಸ್ಥಳ ಸಿದ್ಧಪಡಿಸುವವರಾಗಿ ನಾವು ಇರಬೇಕು. ಇದು ದೇವರಿಗೆ ಇಷ್ಟವಾಗುವಂಥ ಸ್ಥಳ. ಸೊ ಹಾಗಾಗಿ ಪ್ರಾರ್ಥನೆ ಅನ್ನೋದು ತುಂಬಾನೇ ಮುಖ್ಯ. ಸೊ ಮೂರನೇದಾಗಿ ಸ್ವಾರ್ಥ ಸೇವೆ ಅನ್ನೋದು ಇರಬೇಕೆಂಬುದಾಗಿ ನಾವು ದೇವರ ಸಭೆಯಲ್ಲಿ, ಅದು ನಾನು ಹೇಳ್ತಿರೋದು, ನೀನು ಕುಟುಂಬ ಸಭೆ, ಸ್ಥಳೀಯ ಸಭೆ, ನಾವೆಲ್ಲರೂ ಕೂಡ ನಮ್ಮ ಒಂದು ಸಭೆಗಳಿದೆ ಅಂತ ಹೇಳಿದ್ರೆ ಅದರಲ್ಲಿ ವಾಕ್ಯ ಮೊದಲು, ವಾಕ್ಯ ಇದ್ರೇನೆ ಪ್ರಾರ್ಥನೆ, ವಾಕ್ಯ ಪ್ರಾರ್ಥನೆ ಇದ್ರೇನೆ
ಸುವಾರ್ಥ ಸೇವೆಗಳು ನಡೆಯುತ್ತೆ. ಸುವಾರ್ಥ ಸೇವೆಗಳು ಅನ್ನೋದು ಈ ಮೂರು ಒಂದು ಮುಖ್ಯವಾದ ಅಂಗಗಳಿಂದ ಹಾಗೆ ಸಭೆಯಲ್ಲಿ. ಈ ಮೂರಲ್ಲಿ ಒಂದಿಲ್ಲ ಅಂದ್ರೂ ಕೂಡ ದೇವರಿಗೆ ಇಷ್ಟ ಇಲ್ಲ ಆ ಸಭೆ ಎಂಬುದಾಗಿ ನಾವು ನೋಡ್ತೀವಿ. ಹಾಗಾಗಿ ದೇವರಿಗೆ ಇಷ್ಟವಾಗುವಂತಹ ಈ ಒಂದು ಸಭೆ ಕಟ್ಟಬೇಕು ಅಂತ ಹೇಳಿದ್ರೆ ಸುವಾರ್ಥ ಸೇವೆಗಳನ್ನು ಮಾಡಬೇಕೆಂಬುದಾಗಿ ನಾವು ನೋಡ್ತೇವೆ. 1 ಅರಸುಗಳು 8 ನಾವು ಒಂದು ವಚನವನ್ನು ಓದೋಣ. 41ನೇ ವಚನ. ಇನ್ನ ನಾಮ ಮತ್ತು ಭುಜಬಲ, ಶಿಕ್ಷಾಸ್ತ್ರ ಇವುಗಳ ವರ್ತಮಾನವು ಪರರಾಜ್ಯಗಳವರಿಗೆ ಗೊತ್ತಾಗುವುದು. ಇಲ್ಲಿ ಸೊಲೊಮೋನನು ಆ ದೇವಾಲಯದ ಪ್ರತಿಷ್ಠೆಯ ಸಮಯದಲ್ಲಿ ಮಾಡ್ತಿರುವಂಥ ಪ್ರಾರ್ಥನೆ ಏನು ಅಂತ ಹೇಳಿದ್ರೆ, ನಿನ್ನ ನಾಮ, ಮಹತ್ತು, ಭುಜಬಲ, ಶಿಕ್ಷಾಹಸ್ತ ಇವುಗಳ ವರ್ತಮಾನವು ಅಂದ್ರೆ ಸುವಾರ್ತೆಯು ಪರರಾಜ್ಯಗಳವರೆಗೂ ಗೊತ್ತಾಗುವುದೆಂಬುದು. ಪರರಾಜ್ಯಗಳಂದ್ರೆ ಅವರ ರಾಜ್ಯ ಮಾತ್ರ ಇಸ್ರಾಯೇಲ್ ದೇಶ, ಪರರಾಜ್ಯ ಅಂದ್ರೆ ಬೇರೆ ರಾಜ್ಯಗಳು. ಸೊ ದೇವರ ನಾಮ ಮಹಿಮೆ, ಯೇಸುವೇ ದೇವರ ಕೀರ್ತನೆಗಳನ್ನು ಕೂಡ ನಾವು ಓದ್ಕೊಂಡ್ವಿ. ಯೆಹೋವನನ್ನು ಬಿಟ್ಟರೆ ಬೇರೆ ದೇವರು ಇಲ್ಲವೇ ಇಲ್ಲ ಎಂಬುದಾಗಿ. ಇಲ್ಲಿ 23ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ. ಅವರು ಪ್ರಾರ್ಥನೆ ಮಾಡುವಾಗ ಹೇಳ್ತಾ ಇರುವಂತದ್ದು, ಇಸ್ರಾಯೇಲ್ ದೇವರಾದ ಯೆಹೋವನೇ, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಿನಗೆ ಸಮಾನನಾದ ದೇವರಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಈ ಏಕೈಕ ದೇವರಾಗಿರುವಂತಹ ಯೇಸು ಕ್ರಿಸ್ತನ ಸುವಾರ್ತೆ ಅನ್ನೋದು ಭೂಲೋಕದ ಎಲ್ಲ ಕಡೆ ಹೋಗ್ಬೇಕು ಅನ್ನುವಂತ ಒಂದು ದೇವರ ಆಸೆಯನ್ನು ನಾವು ನೋಡ್ತೇವೆ. ಹಾಗಾಗಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಅಪೊಸ್ತಲ ಕೃತ್ಯಗಳಲ್ಲಿ 1:8 ಯೇಸು ಸ್ವಾಮಿ ಹೇಳಿರುವಂತಹ ಕೊನೆಯ ಮಾತು, ಅದರ ಪರಲೋಕಕ್ಕೆ ಹೋಗಕ್ಕೆ ಮುಂಚೆ ಹೇಳಿರುವಂತಹ ಮಾತು, ಈ ಸುವಾರ್ತೆ ಮೊದಲು ಯೆರೂಸಲೇಮ್, ಯೂದಾಯ, ಸಮಾರ್ಯ, ಭೂಲೋಕದ ಕಂಡ ಕಡೆವರೆಗೂ ಹೋಗ್ಬೇಕು ಅಂತ. ಅಂದ್ರೆ ಲೋಕ ಸುವಾರ್ಥೀಕರಣ ಅನ್ನೋದು ದೇವರ ಚಿತ್ತ. ಇಲ್ಲಿ ಸೊಲೊಮೋನನು ಯಾವ ರೀತಿ ಪರರಾಜ್ಯಗಳಿಗೂ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾನ, ಹಾಗೇನೆ ಯಾವುದು ಭೂಲೋಕದ ಕಂಡ ಕಡೆಯವರು ಸುವಾರ್ತೆಯನ್ನ ನಾವು ತೆಗೆದುಕೊಂಡು ಹೋಗ್ಬೇಕು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಸುವಾರ್ಥ ಸೇವೆಗಳನ್ನು ಸಭೆಗಳು ಮಾಡಲಿಲ್ಲ ಅಂತ ಹೇಳಿದ್ರೆ, ಶಿಷ್ಯರನ್ನ ಎಬ್ಬಿಸಲಿಲ್ಲ ಅಂತ ಹೇಳಿದ್ರೆ ಈ ಒಂದು ಸೇವೆ ನಡೆಯೋದು ಕಷ್ಟ ಆಗುತ್ತೆ. ಈ ದಿನಗಳಲ್ಲಿ ನಾವು ನೋಡ್ತೀವಿ, ಬೈಬಲ್ ಕಾಲೇಜಿಗೆ ಹೋಗುವಂತ ಮಕ್ಕಳಿಲ್ಲ, ಸೇವೆಗೆ ಹೋಗ್ಬೇಕು ಅನ್ನೋ ದಾಹ ಇರುವಂತ ಮಕ್ಕಳು ಇಲ್ಲ. ಎಲ್ಲರೂ ಈಗ ಸೇವಕರ ಮಕ್ಕಳು ಕೂಡ ಅವ್ರ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದ್ದಾರೆ, ಚೆನ್ನಾಗಿ ಓದಿಸಿ ಇಂಜಿನಿಯರ್, ಡಾಕ್ಟರ್, ಲಾಯರ್ಗಳು ಮಾಡ್ತಾ ಇದ್ದಾರೆ. ಸ್ವಾರ್ಥ ಸಾಮಾನ್ಯ ಗೊತ್ತಾಗ್ತಿಲ್ಲ. ಸೇವೆಗಾಗಿ ಸೇವಕರಾಗಿದ್ದೇ ಸೇವೆಗಾಗಿ ಶಿಷ್ಯರನ್ನ ಬೆಳೆಸ್ತಾ ಇಲ್ಲ. ನಾವು ಪ್ರಾರ್ಥನೆ ಮಾಡೋಣ, ನಮ್ಮ ಒಂದು ಸಭೆ ಮೂಲಕ ನಿಜವಾಗ್ಲೂ ಕೂಡ ಚಿಕ್ಕ ಸಭೆ ಆಗಿರ್ಬೋದು, ದೇವ್ರಿಗೆ ಇಷ್ಟವಾದ ಸಭೆಯಾಗಿ ನಾವಿರೋಣ. ನಾನು ಹೇಳ್ತಿದ್ದೀನಲ್ಲ, ಮೊದಲು ದೇವರ ವಾಕ್ಯ, ನಾವು ಬದಲಾಗಬೇಕು, ನಾನು ಬದಲಾಗಬೇಕು, ನನ್ನ ಕುಟುಂಬ ಬದಲಾಗಬೇಕು, ನಮ್ಮ ಸಭೆ ಬದಲಾಗಬೇಕು. ಆಗ ದೇವರಿಗೆ ಇಷ್ಟವಾದಂಥ ಸೇವೆಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಒಂದು ಪರಿಚಯದಲ್ಲಿ ಮುಕ್ತಾಯದಲ್ಲಿ ನೀನು, ನಿನ್ನ ಕುಟುಂಬ ಮತ್ತು ನಿನ್ನ ಸಭೆ ಹೇಗಿರಬೇಕು ಅಂತ ಹೇಳಿದ್ರೆ ದೇವರಿಗೆ ಇಷ್ಟವಾದ ರೀತಿ. ದೇವರಿಗೆ ಇಷ್ಟವಾದ ರೀತಿಯಲ್ಲಿ ನಾವು ಜೀವಿಸಬೇಕು ಎಂಬುದಾಗಿ ಮೊದಲು ನಾನು. ಈಗ ನಾವೇನ್ ಮಾಡ್ತೀವಿ, ಮನೇಲಿ ಇದ್ದೀವಿ ಅಂದ್ರೆ ನಮ್ಮ ಅಪ್ಪನಿಗೆ ಇಷ್ಟ ಆಗ್ತಿದ್ದೀನ ಇಲ್ವಾ, ನಮ್ಮ ಅಪ್ಪನ ತರ ನಮ್ಮ ಅಪ್ಪನಿಗೆ ಇಷ್ಟ ಆಗೋ ರೀತಿಯಲ್ಲಿ, ಅಮ್ಮನಿಗೆ ಇಷ್ಟ ಆಗೋ ರೀತಿಯಲ್ಲಿ ನಮ್ಮ ಇದ್ದೀನ ಇಲ್ವಾ ಅನ್ನೋದು ಮಕ್ಕಳು ನೋಡ್ತಾರೆ. ತಂದೆ ತಾಯಿ ಕೂಡ ಅಷ್ಟೇ, ಮಕ್ಕಳು ಯಾವ ರೀತಿ ಇದ್ದಾರೆ ಅನ್ನೋದು ನೋಡ್ತಾರೆ. ಅವ್ರು ಸರಿ ಇಲ್ಲಾಂದ್ರೆ ಗದರಿಸ್ತಾರೆ, ಬೈತಾರೆ, ಹೊಡಿತಾರೆ. ಯಾಕಂದ್ರೆ ಅಪ್ಪನಿಗೆ ಇಷ್ಟವಾಗೋ ರೀತಿಯಲ್ಲಿ ಇರಬೇಕು ಅಂತ, ಗಂಡ ಹೆಂಡತಿ ಗಂಡ ಕೂಡ ಒಬ್ಬರಿಗೊಬ್ರು ಇಷ್ಟ ಆಗೋ ರೀತಿಯಲ್ಲಿ ಇರಬೇಕು ಅಂತ, ಟೀಚರ್ಸು ಸ್ಟೂಡೆಂಟ್ಸ್ ಇದ್ದಾರನ್ನು ಕೂಡ ಅವ್ರಿಗೆ ಇಷ್ಟವಾಗೋ ರೀತಿಯಲ್ಲಿ ಇರಬೇಕು ಅಂತ ಬಯಸ್ತಾರೆ. ಹಾಗೆಯೇ ನಾವು ದೇವರ ಮಕ್ಕಳಾಗಿದ್ದೀವಿ ಅಂದ್ರೆ ದೇವರಿಗೆ ಇಷ್ಟವಾಗೋ ರೀತಿಯಲ್ಲಿ ಇರಬೇಕು. ಆಮೇಲೆ ಇಲ್ಲಿರುವಂಥ ನಿಮ್ಮ ಎಲ್ಲರಿಗೂ ಕೂಡ ನನ್ನನ್ನು ಸೇರಿಸಿ ದೇವರು ಹೇಳ್ತಿರುವಂಥದ್ದು, ನಾವು ದೇವರ ಕೃಪೆಯಿಂದ ದೇವರ ಆಲಯವಾಗಿ ಮಾರ್ಪಟ್ಟಿದ್ದೇವೆ. ಈ ದೇವಾಲಯವನ್ನು ಸೊಲೊಮೋನನು ದೇವರ ನಾಮ ಮಹಿಮೆಗೋಸ್ಕರ ಪ್ರತಿಷ್ಠೆ ಮಾಡ್ತಾನೆ. ಈ ಇಡೀ ದೇವಾಲಯವನ್ನ
ಇಸ್ರಾಯೇಲ್ ಜನರನ್ನೆಲ್ಲ ಕರೆಸಿ ಇದು ದೇವರ ನಮ್ಮ ಮಹಿಮೆಗೋಸ್ಕರ ಇಲ್ಲಿ ಆಜ್ಞೆಗಳನ್ನ ಇಡ್ತಾ ಇದ್ದಾನೆ, ಇಲ್ಲಿ ಪ್ರಾರ್ಥನೆ ನಡೀಲಿ, ಮತ್ತೆ ಇಲ್ಲಿ ಈ ಒಂದು ದೇವರ ಆಲಯದ ಮೂಲಕ ಎಲ್ಲ ರಾಜ್ಯಗಳಿಗೂ ಕೂಡ ಸುವಾರ್ತೆ ಗೊತ್ತಾಗಲಿ, ದೇವರೊಬ್ಬನೇ ನಿಜವಾದ ದೇವರು, ಯೆಹೋವನೇ ನಿಜವಾದ ದೇವರು ಅಂತ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಅವರ ಪ್ರಾರ್ಥನೆ ಇರುವಂಥ ಮುಖ್ಯ ವಿಷಯಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗೇನೆ ಇಲ್ಲಿರುವಂಥ ನಿನ್ನ ಜೀವಿತ ದೇವರಿಗೆ ಪ್ರತಿಷ್ಠೆ ಮಾಡ್ಕೋಬೇಕು. ದೇವರೇ, ಈ ನನ್ನ ಹೃದಯ, ಈ ನನ್ನ ಜೀವಿತ ನಿನ್ನ ವಾಕ್ಯಕ್ಕೋಸ್ಕರ, ನಿಮ್ಮ ಪ್ರಾರ್ಥನೆಗೋಸ್ಕರ, ನಿಮ್ಮ ಸೇವೆಗೋಸ್ಕರ ಅಂತ ನಮ್ಮ ಕುಟುಂಬನ ದೇವರಿಗೋಸ್ಕರ ಪ್ರತಿಷ್ಠೆ ಮಾಡ್ಕೋಬೇಕು. ದೇವರೇ, ನಾವು ನಿನ್ನ ಕುಟುಂಬಕ್ಕೆ ಏನೋ ನಿಮ್ಮ ವಾಕ್ಯಕ್ಕೋಸ್ಕರ, ಪ್ರಾರ್ಥನೆಗೋಸ್ಕರ, ಸೇವೆಗೋಸ್ಕರ ಬದುಕ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಈ ರೀತಿಯಾಗಿ ನಾವಿದ್ರೆ ನಮ್ಮನ್ನ ಸೈತಾನ ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಈ ಒಂದು ಆಲಯ ಹಾಳಾಗೋದಕ್ಕೆ ಕಾರಣ ಏನಂದ್ರೆ ಅವರು ದೇವರ ವಾಕ್ಯ, ಆ ದೇವರ ಆಲಯದಲ್ಲಿ ವಾಕ್ಯ ಇರಲಿಲ್ಲ, ಅಲ್ಲಿ ಪ್ರಾರ್ಥನೆ ನಿಂತು ಬಿಡ್ತು. ಮತ್ತೆ ಸೇವೆಯ ಆಲೋಚನೆ ಹೋಗಿ ಅವರೆಲ್ಲರೂ ಕೂಡ ಸಾಲಮೋನನ್ನು ಸೇರಿಸಿ ಅವನು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ. ಮುಂದಿನ ವಾರದಲ್ಲಿ ಇದೇ ಸಾಲಮೋನನು ಯಾವ ರೀತಿ ದೇವರಿಂದ ದೂರವಾಗ್ತಾನೆ, ಯಾವ ರೀತಿ ಪಾಪಗಳನ್ನು ಮಾಡ್ತಾನೆ, ಮತ್ತೆ ಯಾವ ರೀತಿ ಒಟ್ಟಾಗಿದ್ದಂಥ ಆ ದೇವರ ದೇಶ ಎರಡಾಗಿ ವಿಭಾಗ ಆಗುತ್ತೆ ಇವನು ಮಾಡುವಂಥ ತಪ್ಪಿನಿಂದಾಗಿ ಅಂತ ಹೇಳಿ ನಾವು ನೋಡೋಣ. ಅದೇ ರೀತಿಯಲ್ಲಿ ನಾವು ಕಲಿಯುವ ವಿಷಯಗಳಿದೆ. ನಾವು ದೇವರಲ್ಲಿ ಇದ್ಕೊಂಡು ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಇದ್ರೆ ಖಂಡಿತವಾಗ್ಲೂ ಚೆನ್ನಾಗೇ ಇರ್ತದೆ. ಆದರೆ ಯಾವಾಗ ದೇವರಿಗೆ ವಿರುದ್ಧವಾದ ಕಾರ್ಯ ಮಾಡ್ತೀವೋ ನಮ್ಮ ಜೀವಿತನೂ ಹಾಳಾಗುತ್ತೆ, ಕುಟುಂಬನೂ ಹಾಳಾಗುತ್ತೆ, ಸಮಾಜನೂ ಹಾಳಾಗುತ್ತೆ, ಬೇರೆ ದಾರಿನೇ ಇಲ್ಲ. ಪ್ರಾರ್ಥನೆ ಮಾಡೋಣ. ಈ ಒಂದು ವಿಷಯಗಳಿಂದ, 3 ವಿಷಯಗಳಿಂದ ದೇವರಿಗೆ ಇಷ್ಟವಾದಂಥ ಆಲಯಗಳಾಗಿ ನಾವು ನಮ್ಮ ಕುಟುಂಬ ಸಭೆ ಇರಬೇಕು ಅಂತ ಹೇಳಿ ಈ ವಾರ ಪೂರ್ತಿ ವಿಷಯಗಳನ್ನು ನಾವು ಧ್ಯಾನಿಸ್ತಾ ಯಾವ್ಯಾವ ವಿಷಯಗಳಲ್ಲಿ ಇನ್ನೂ ನಾವು ಸರಿಪಡಿಸ್ಕೋಬೇಕು ಅದನ್ನು ಸರಿಪಡಿಸ್ಕೊಂಡು ಈಗ ಹೆಚ್ಚಾಗಿ ದೇವರಿಗೋಸ್ಕರ ನಾವು ಸಾಕ್ಷಿಯಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಸಮಯದಲ್ಲಿ ನಾವೆಲ್ಲರೂ ನಿಮ್ಮ ಸನ್ನಿಧಿಯಲ್ಲಿ ಬರ್ತಾ ಇದ್ದೇವೆ ಕರ್ತನೇ. ಬಂದಿರುವ ನಮ್ಮೆಲ್ಲರನ್ನು ಕೂಡ ನೀವು ಬಲಪಡಿಸಿರಿ. ಇವತ್ತು ಕೇಳಿರೋದು ಈ ವಾಕ್ಯದ ಮೂಲಕ ನಮ್ಮನ್ನ ಬಲಪಡಿಸಿರಿ, ನಿಮ್ಮಲ್ಲಿ ಸ್ಥಿರಪಡಿಸಿರಿ ಕರ್ತನೇ. ಹೌದು ಸ್ವಾಮಿ ದೇವರೇ, ನಿಮ್ಮ ಆಲಯವಾಗಿರುವಂತ ನಾವು ಅಪ್ಪ ದೇವರೇ ಸ್ತೋತ್ರ ಕರ್ತನೆ. ನಿಮ್ಮ ಆತ್ಮನ ಗರ್ಭಗುಡಿಯಾಗಿರುವಂತ ನಾವು ಅಪ್ಪ ದೇವರೇ ಪರಿಶುದ್ಧವಾಗಿ ದೇವರೇ ನಿಮಗೋಸ್ಕರ ನಿಮ್ಗೆ ಇಷ್ಟವಾದ ರೀತಿಯಲ್ಲಿ ಜೀವಿಸಲು ಕೃಪೆ ತೋರಿಸಿರಿ. ನಮಗೆ ಸರಿ ಬಿಡುವಂತ ಮಾರ್ಗ ಅಗಲವಾದ ಮಾರ್ಗ, ಹೌದು ಸ್ವಾಮಿ, ಆದ್ರೆ ನಿಮಗೆ ಸರಿ ಬಿಡುವಂತ ಮಾರ್ಗ ಅದು ಇಕ್ಕಟ್ಟಾದ ಮಾರ್ಗ. ಇಕ್ಕಟ್ಟಾದ ಮಾರ್ಗದಲ್ಲಿ ನಾವು ಹೋಗುವವರಾಗಿ ನಿಮಗೆ ಸಾಕ್ಷಿಯಾಗಿ ನಾವು ಜೀವಿಸಲು ಸಹಾಯ ಮಾಡಿರಿ. ಈ ಲೋಕದಲ್ಲಿ ಎಷ್ಟೇ ಶೋಧನೆಗಳು, ಕಷ್ಟಗಳು, ಹಿಂಸೆಗಳು ಬಂದರೂ ಕೂಡ ಅಪ್ಪ ದೇವರೇ ಸೈತಾನ ನಮ್ಮನ್ನ ಕದಲಿಸೋದಕ್ಕೆ ಗರ್ಜಿಸೋ ಸಿಂಹದೋಪಾದಿಯಲ್ಲಿ ಎಷ್ಟೇ ಸಮಸ್ಯೆಗಳ ಬೆದರಿಗೆ ತಂದರೂ ಕೂಡ ನಾವು ಕದಲದೆ, ಭಯಪಡದೆ ಧೈರ್ಯವಾಗಿ ಮುಂದೆ ನಿಮಗೋಸ್ಕರ ಸಾಕ್ಷಿಯಾಗಿ ಜೀವಿಸಲು ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ.